ದೋಸ್ತ ಏನಪ್ಪ ಇನ್ನೂ ಬರಲಿಲ್ಲ. ನನಗೆ ಬರೇ ತಡ್ಕೊಳಕ್ಕಾಗಲ್ದು, ಯಾವಾಗ ಕುಡಿಲಿ ಅಂತ ಕಾಯಕ. ಓ ದೋಸ್ತ ಇಲ್ಲೇ ಇದೆಯಾ? ಬಾ 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 ಬಾ. ಎದಕ್ಕೆ ನಂಗೆ ಇಲ್ಲಿ ಬರಕ್ಕೆ ಹೇಳಿದೆ? ನಮ್ಮ ದೋಸ್ತರು ಇಲ್ಲೇ ಗ್ರೂಪ್ ಮಾಡಿ ಮಸ್ತ್ ಮಜಾ ಮಾಡಕತ್ತೀವಿ ನಾವೆಲ್ಲರೂ. ಮಜಾ ಏನು ಮಜಾ ಅಂದ್ರೆ ಏನು ಮಾಡತ್ತೀರಿ ರೂಮ್ ಹಾಕೊಂಡೆ? ಮಜಾ ಎಣ್ಣೆ 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 ಕುಡಿತೀರಿ? ಅಲ್ಲೋ ಅದೇನು ಒಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಕುಡಿತೀರ ರೂಮ್ ಹಾಕಿ ಅದು ಯಾಕೆ ಹಂಗೆ ಕುಡಿತೀರಿ? ಅಪ್ಪ ಒಳ್ಳೆ ಎಣ್ಣೆ ಕೊಬ್ಬರಿ ಎಣ್ಣೆ ಅಷ್ಟೇ ಗೊತ್ತದ ನಿನಗೆ? ಮತ್ತೆ ಇನ್ನೇನು? ಯಾವತ್ತು ಕುಡಿದಿಲ್ಲ ನೀನು? ಇಲ್ಲ. ಅಪ್ಪ ಒಂದ್ಸರಿ ನೋಡಿನ ಅಪ್ಪ ಏನದ್ ನೀ ಹೇಳತ್ತಿ? ಕೊಬ್ಬರಿ ಎಣ್ಣೆ ಒಳ್ಳೆಣ್ಣೆ ಕುಡಿದ ನಾವು ಬಾಯಿ ಕೊಬ್ಬರಿ ಎಣ್ಣೆ ತಲೆಗೆ ಹಾಕಳ್ದು, ಒಳ್ಳೆ ಎಣ್ಣೆ ಅಡಿಗೆ ಹಾಕ್ತಾರಲ್ಲ ಯಪ್ಪ. ಅದೇ ಅಲ್ಲ ಈ MC ರಮ್ಮು ಯಪ್ಪ ಯಾವ ಏನು ಅವೆಲ್ಲ ಹೆಸರು ಕೇಳಿಲ್ಲ. ಏನು ಕೇಳಿಲ್ಲ. ಒಂದ್ಸಲ ಮಾಡಿ ಜೀವನದಾಗ ಹೆಂಗಾತ ನೋಡು. ಅಂದ್ರು ನೀ ಕುಡುಕರು ಕುಡಿತಾರಲ್ಲ ಅದ ಹೇಳ್ತಿ? ಓ ನಿನಗೆ ಏನೋ ಗೊತ್ತಿಲ್ಲ. ಇಲ್ಲ ಅಮ್ಮನ ಬೇಬಿ ಅದಿ ನೀನು. ಇಲ್ಲೋ ಮಾರಾಯ, ಅಲ್ಲಲ್ಲ ಅದನ್ನ ಕುಡಿಯಕತ್ತಾರ. ಕುಡಿದು ಅಷ್ಟೇ ಅಲ್ಲ. ಹಲೋ ಅವು ಹಂಗೆ ಕುಡ್ದವ್ರೆಲ್ಲ ಹೋಗಿ ಗಟ್ರನ ಬೀಳ್ತಾರ. ಮತ್ತೆ ಇವ್ರಿಗೆ ಇಲ್ಲಿ ಕುಡಿದು ಇಲ್ಲ ಎಲ್ಲಿ ಗಟ್ರ ಐತಿ ಬೀಳಾಕ? ಗಟರ ಪಟರ ಏನಿಲ್ಲ. ಒಂದ್ಸರಿ ಕುಡ್ದು ನೋಡಿ ನಿಜ. ನಾನ ಹೋಗೋ ಮಾರಾಯ ನೋವ್ನ ನಂಗೆ ಬಾರ ಬಾರ ಇದೆ ಮಾರಾಯ. ನಾನು ಲೈಫ್ನಾಗ ಮುಟ್ಟಿಲ್ಲ ಅಂತವೆಲ್ಲ ನಮ್ಗೆ ಗೊತ್ತೂ ಇಲ್ಲ. ಸುಮ್ಮ ನಮಗಪ್ಪ ಪಾಪ ಬರ್ತೈತೆ ಅಂತ ಎಲ್ಲ ಮಾಡಬಾರ್ದು ನಾವು. ಏನು ಕೇಳಿಲ್ಲ ಏನು ಸರಿ ಕುಡಿ ಒಳ್ಳೆ ಮರ ಒಂದ್ ಜರ ಒಂದ್ 90 ಅಷ್ಟೇ ಕುಡಿ. ನೀನ್ ಹೆಂಗಾಗತ್ತಿ ಗೊತ್ತರ ಯಪ್ಪ ನಂಗೆ ಗೊತ್ತಿಲ್ಲ, ನಂಗೆ ಬೇಡ. ಸುಮ್ಮ ನಾ ಬರ್ತೀನಿ. ನೀವು ಆಳಪ್ಪ ಶಿವನು ಚಾ ಹೋಟೆಲ್ನಾಗ ಶಿವನ್ ಬಾ. ಈ ಜಾಗ ಸಾಕತ್ತಿಲ್ಲ ನಿಮ್ಗೆ? ಇರಪ್ಪ ಮರ ಆಗಲ್ಲ. ಅಲ್ಲೋ ಅಲ್ಲೆಲ್ಲ ಒಳಗರೆಲ್ಲ ಇವ್ ಕುಡಿದ್ಬಿಟ್ಟು ಅವ್ನು ಹೊಡೆದ್ರಂದ್ರ ಆಯ್ತು. ದೋಸ್ತರು ಕೂಡ ಬೇಡ ಅಂದ್ರ ಒಂದ್ ಕೆಲಸ ಮಾಡೋದು. ಏನು ಇಲ್ಲಿ ಬಗಲಾಗ ಇನ್ನೊಂದ್ ಜಾಗ ಐತಿ. ಏನು ಅದು ಮ್ಯಾಲ ಐತಿ, ಮಸ್ತ್ ಐತಿ ಜಾಗ. ಆರಾಮಾಗಿ ಹೋಗೋ ಮರ ನಮ್ಗೆ ಆಗಲ್ಲಪ್ಪ. ಬಂದ್ರ ಬಾ ನೀನು, ಅಲ್ಲಿ ಯಾರ ಇರಂಗ ಬಾ. ಅಲ್ಲಿ ಅಂದ್ರೆ ಏನಾಗಲ್ಲ. ಏನು ಅದೇ ಕುಡಿದ್ರೆ ವಾಂತಿ ಬರ್ತೈತ, ಆಮೇಲೆ ಅಲ್ಲಿ ಬೀಳ್ತಾರತ್ತ. ಹಿಂಗೆ ನಾ ಹತ್ತು ನೋಡಿಲ್ಲ ಅದು. ಮತ್ತೆ ಹ್ಯಾಂಗ ಮಾಡೋದು? ಏನು ಆಗಂಗೆ ಕುಡಿದ್ರೆ ಏನಾಗಲ್ಲ. ಏನು ಆಗಂಗ ಚೂರ ಕುಡಿಬೋದಲ್ಲ. ನೀವು 90 ತಗೊಂಡ್ಮೇಲೆ ಮತ್ತೆ ಬೇಕಂದ್ರೆ ನೋಡಕತ್ವ ನೀನು. ಒಳ್ಳೆ ಮರ 90 ಪಾಯಿಂಟ್ ಯಾಕೆ ಗೊತ್ತಾಗಲ್ಲ. ಒಂಚೂರು ಇಷ್ಟ ಒಂದು ಸಿಪ್ಪ ಏನಾರ ಕುಡಿತೀನೋ ನೋಡು. 60 ತಗೊಳಕಂತೀವಿ. ನಂಗೆ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ. ಅದೇನು 60 ಹೆಸರು, ಅದು ಯಾವ್ದು 90 ಹೆಸರನ್ನ ಅದು ಗೊತ್ತಿಲ್ಲ ನಂಗೆ. ಅದು ಬೇಡ ನೋಡಕತ್ ಬಾ. ಹಂಗಂದಿ ಅಲ್ಲಿ ಯಾರು ಇರಂಗ ಅದಕ್ಕೆ ನೀನು ಬೇರೆ ಕಡೆ ಕರ್ಕೊಂಡ್ತೀನಿ. ಈ ದೋಸ್ತರು ಕೂಡ ಬೇಡ ಅಂದಲ್ಲ ನೀನೇ. ಮತ್ತೆ ಸರಿ ನೋಡಿ ಹೇಳಿ. ಯಾಕೆ ಅನ್ಸಕತ್ತಿ? ಬಾ ಕುಂದ್ರು. ನೋವು ಸೌಂಡ್ ಅಲ್ಲಿ ಯಾವ ಅಷ್ಟು ಬಡಕ್ ಹಂಗೆ ಕುಡ್ಕೊಂಡು ಕೂತಾನೆ. ಬಾರದ ಮೇಲೆ ಕುಡಿತಿರ್ತಾರಪ್ಪ. ನೋಡಿದ್ರೆ ಅಂಜಿಕೆನ ಬರ್ತೈತ್ಲ ಅವನ ತಲೆ ಕಟ್ಕೊಂಡು ಸುಮ್ಮನೆ ಮರ. ಆದ್ರೆ ಇಲ್ಲಿ ಭಾಳ ಮಂದಿ ಬರಂಗ ಎಲ್ಲ ತಳಗ ಬರ್ತಾರ, ತಳಗ ಕುಡ್ದು ಹಂಗೆ ಹೋಗ್ಬಿಡ್ತಾರ. ಹೌದಾ? ನಿನ್ನ ಸಲ ಮ್ಯಾಲೆ ಕರ್ಕೊಂಬಂದಿ ನಾನು. ಇಲ್ಲಿ ಯಾರು ಬರಂಗಿಲ್ಲ. ಮತ್ತೆ ಕಾಣಲ್ಲ. ಅವ್ನು ನೋಡಿದ್ರೆ ಅಂಜಿಕೆ ಬರತ್ತ ನಂಗೆ ಬರೇ. ಅವ್ನು ಬಿಡು ಹೋಗ್ಲಿ, ತಲೆ ಕಟ್ಸ್ಕೊಬೇಡ. ಹಾಂ ಸರಿ ಅವ್ನು ಸಪ್ಲೈ ಯಾಕೆ ಕರಿಯೋ ಮತ್ತೆ? ಇಲ್ಲ ಹಾಂ ಬರ್ತಾನ, ಒಂದೇ ಕೊಂದು ಬರ್ತೀನಿ. ಇರೋ ಮರ ನಾನು ಬರ್ತೇನೆ. ನಂಗೆ ಹುಚ್ಚು ಬಂದಿಲ್ಲ ಅಂದ್ರೂ ನಾ ಬರ್ತೇನೆ ನಿನ್ನ ಜೋಡಿ. ಯಾಕಂದ್ರೆ ಅಲ್ಲ ಇದರಿಂದ ಯಾವ ಬಂದ ಗೊತ್ತಿರಮ್ಮ ಅವ್ನು ನೋಡಿ ಏನು ನಿಂಗೆ ಬಾಗಿಲು ಕೂತಿ ಅಂತ ಕೇಳಿದ್ರೆ ಏನು ಮಾಡೋದು ಮರ ನನಗೆ? ಯಪ್ಪ ಅಲ್ಲಲ್ಲ ಅವ್ನು ನಂಗೆ ಬಲ್ಲ, ನಾನು ಬರ್ತೀನಿ. ಇರ ಸರಿ ಆಯ್ತು ಬಾ. ನೀ ಇದ್ದಾರ ಅಟ್ಲೀಸ್ಟ್ ಹೇಳ್ತಿ. ಎಲ್ಲೋದು ಎರಡು ಇದ್ರಲ್ವ ಹೇಳೋದು. ಎಲ್ಲ ರಿಸರ್ಚ್ ಹೋಗ್ಬಿಡ್ಬೇಕನ. ವೇಟರ್ ಬಾರೋ ಇಲ್ಲೇ.
ಇರಯ್ಯ ಬಂದೆ ಏನು ಎಲ್ಲ ನಂಗೆ 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 ಎಲ್ಲಿ ಇರು ಒಬ್ಬನೇ ಇರೋದು ಬಂದಿರಪ್ಪ ಸಪ್ಲೈ ತಂದಿಟ್ಟಾನ ಮೈ ಎಣ್ಣೆ ಎಣ್ಣೆ ಅಂದ್ರ ಅದ ಕೈ ಬೇರೆ ನಡ್ಗಾತ ಕುಡಿತಾರ ಮರ ಅಲ್ಲ ಅವ್ನು ಬರೋದ್ರೊಳಗೆ ಕುಡಿದ್ಬಿಡ್ನು ಅಕಸ್ಮಾತ್ ಏನ್ರೆ ನಾನು ತಲೆ ತಿರುಗಿ ಏನೋ ಬಿದ್ದೆ ಅಂದ್ರೆ ಅವ್ನು ಕುಡಿಕಿಂತ ಬಂದು ಎತ್ಕೊಂಡ್ರೆ ಹೋಗ್ತಾನೆ ಅವ್ನು ಕುಡ್ದಂದ್ರೆ ಆಮೇಲೆ ನಾನು ಕೂಡ ತಲೆ ತಿರುಗಿ ಬಿದ್ದೆ ಅಂದ್ರೆ ಅವ್ನು ಬರೋದ್ರೊಳಗೆ ಕುಡಿದು ಬಿಡೋದು ಚಲೋ ಏನಿಲ್ಲ ಇದು ನೀರು ಕುಡಿಸ್ದಂಗೆ ಐತಿ ವಾಸನೆ ಕೆಟ್ಟ ಗ್ಲಾಸಿನ ವಾಸನೆ ಅಷ್ಟು ಕೆಟ್ಟ ಹೌದು ಅಬ್ಬಾ ದೇವ್ರೆ ಬಂದೆಪ್ಪ ಮುಗಿಸ್ಕೆ ಅಲ್ಲ ಈಗ ಸಮಾಧಾನ ಆಯ್ತು ನೋಡಪ್ಪ ಭಾಳ ಅರ್ಜೆಂಟ್ ಬಂದ್ಬಿಟ್ಟಿದ್ದು ಹುಚ್ಚು ನೋನು ನಾನು ಹೋಗಿದ್ದೆ ಎಲ್ಲ ಮುಗಿಸಿದ್ದೆ ನೀರು ಕಡಿಮೆ ಕುಡಿತೀವಿ ನಾವು ಅದಕ್ಕೆ ಭಾಳ ಲೇಟ್ ಆಯ್ತು ಹೌದು ಹೇಳ ಎಣ್ಣೆ ಆರ್ಡರ್ ಮಾಡು ಏನ್ಲೇಪ್ಪ ಈಗ ಬರ್ಬೇಕಾದ್ರೆ ಎಣ್ಣೆ ಅಂದ್ರೆ ಯಾವ್ದು ಏನು ಕತ್ತಿ ಅಂತ ಏನೇನು ಹೇಳಕತ್ತಿದ್ವಿ ಈಗ ಎಣ್ಣೆ ಆರ್ಡರ್ ಮಾಡು ಅಂತ ಹೇಳಕತ್ತಿದ್ವಿ ಆಮೇಲೆ ಎಣ್ಣೆ ಕುಡಿದ್ರೆ ಘಟನೆ ಬಿಡ್ತಾರೆ ಅದೆಲ್ಲ ಏನಿಲ್ಲ ಪರಮಾತ್ಮ ಕಾಡಿಸ್ತಿರ್ತಾನ ಅವ್ರನ್ನ ಹಂಗೆ ತಿಳಾಡ್ತಿರ್ತಾರ ಅಲ್ಲಿ ಬಿದ್ದರೂ ಅವ್ರು ಹೆಂಗೆ ಮಜಾ ಮಾಡ್ತಿರ್ತಾರೆ ಗೊತ್ತಾ ನಿಮಗೆ ಅಂದ್ರೆ ಕುಡ್ದೋಗಿ ಹಂಗೆ ಆಗ್ತಿರ್ತೈತೆ ಸುಮ್ಮನೆ ನಾಟಕ ಮಾಡ್ತಾರ ಅದಕ್ಕೆ ಒಬ್ಬೊಬ್ರು ಹಂಗೆ ಇರ್ತಾರ ಏನಪ್ಪ ನಂಗೇನ ಅದು ಹಂಗೆ ಆಗ್ತಿರ್ತೈತೆ ಏನೂ ಆಗಲ್ಲ ಕುಡಿದ್ರೆ ಸುಡು ಹಾಂ ಸರ್ ಅವಾಗಲೇ ಒಂದ್ಸರಿ ಬಂದೋದೆ ನಾನು ಎಲ್ಲೋಗಿದ್ರಿ ಕಾಲ್ಬಿಡಕ್ಕೆ ಹೋಗಿದ್ದು ಮರೆ ಅರ್ಜೆಂಟ್ ಇತ್ತು ಸರಿ ಸರ್ ಏನು ಕೊಟ್ಟು ಹೇಳಿ ಇವತ್ತು ನೋಡು ದಿನ ಏನು ಕೊಡ್ತೀವಿ ನಮ್ಗೇನು ಕೊಡ್ತೀವಿ ಹೇಳಿದ್ರೆ ಏನು ಹೇಳ್ರಿ ಸರ್ ದಿನ ನೆನಪಿರ್ಬೇಕು ಕೂತ್ಕೊಳ್ಳೋ 1000 ಜನ ಬರ್ತಾರೆ ಇಲ್ಲಿ ಅವಾರ್ಡ್ ರಮ್ಮು ಆಫ್ರಾಗ ಸಿಗರೇಟು ಒಂದು ಪೆಪ್ಸಿ ಒಂದೆರಡು ಶೇಂಗಾ ಬೀಜ ಬಂದು ಹಾಂ ಹಾಂ ಮತ್ತಿದು ದಿನ ತಗೋತಿರಲ್ಲ ಸಲಾಡ್ ಏನು ಅದು ಬೇಕಾ ಬೇಡ ಆಯ್ತು ಅದೊಂದು ಕೊಡಪ್ಪ ನಾನು ತಗೊಂತೇನೆ ಬೇಡಪ್ಪ ಬೇಡ ಬೇಡ ಏನು ಬೇಡ ಚಿಕನ್ ಆಮೇಲೆ ಬೇಡ ಬೇಡ ಅದೇನು ಬೇಡ ನಾವು ಒಂದು ಕೆಲಸ ಮಾಡು ಇನ್ನೊಂದು ಸ್ವಲ್ಪ ಜಾಸ್ತಿ ಆರ್ಡ್ರ್ ಮಾಡ ಡ್ರಿಂಕ್ಸ್ ದೋಸ್ತ ಸರಿ ಆಯ್ತು ನಮ್ಮ ದೋಸ್ತ್ ಹೇಳಕತ್ತಂದ್ರ ಫುಲ್ ಬಾಟ್ಲ್ ಬಂದ್ಬಿಡು ಫುಲ್ ಬಾಟ್ಲಲ್ಲ ಫುಲ್ ಬಾಟ್ಲ್ ಆಮೇಲೆ ಎಣ್ಣೆ ಅಷ್ಟೇ ಯಾಕೆ ಸಾಕಾಗಲ್ಲ ಮೋಸ್ಟ್ಲಿ ಹಂಗಂತೆ ಹಾಂ ಯಾಕಂದ್ರೆ ನೀರಿದ್ದಾಗ ಇರ್ತೈತೆ ಅದು ಕುಡಿ ಭಾಳ ನಾವು ಫುಲ್ ಕುಡಿತೀವಿ ಅದು ಎಲ್ಲರ ಘಟನೆ ಬಿದ್ನಿ ಫುಲ್ ಟೈಟ್ ಆಗಿ ನೀವು ನಾಟಕ ಮಾಡ್ತಾರೆ ನಾವು ಏನೋ ಅರ್ಥನೇ ಆಗೋಲ್ತದ ನನಗೆ ಸೈ ಈ ಗ್ಲಾಸಲ್ಲಿ ಯಾರು ಕುಡ್ದಿದ್ದು ಅದು ನಾ ಕುಡಿದ್ನಿ ನೀ ತಂದಿಟ್ಟಿದ್ದಲ್ಲ ನನಗೆ ಅದಕ್ಕೆ ನಾ ಅದು ಕುಡಿದ್ನಿ ಅದೇ ಸರ ನೀವ್ಯಾಕೆ ಕುಡಿಯಕ್ಕೆ ಹೋದ್ರಿ ಇದನ್ನ ಯಾಕೆ ಅದು ಗಾಬರಿ ಆಗಿಯೋ ಏ ದೋಸ್ತ ಯಾಕೆ ಗಾಬರಿ ಆಗ್ಯಾನ ಆ ಮೂಲೆಯಲ್ಲಿ ಒಬ್ಬ ಕೂತಿದ್ದು ನೋಡಿದ್ರಾ ಹಾಂ ಒಬ್ಬ ಕೂತಿದ್ದ ಹೋಗ್ಯಾನ ಈಗ ಅವ್ನು ಹೋಗ್ಲೇಬೇಕು ಇನ್ನೊಂದು ಸ್ವಲ್ಪ ದಿನ ಮೇಲೆ ಹೋಗ್ತಾನ ಅವನು ಅದಕ್ಕೆ ಏನಂತ ಅವನಿಗೂ ನಮ್ದು ಏನು ಸಂಬಂಧ ಅವನಿಗೆ ಏಡ್ಸ್ ಇದೆ ಏಡ್ಸು ಅದನ್ನು ಹೋಗಿ ಹೋಗಿ ನೀವು ಕುಡ್ದಿರಲ್ಲ ಸರ್ ಈಗ ನಿಮಗೂ ಏಡ್ಸ್ ಬರ್ತತಿ ಅಲ್ಲ ಅವನು ಎಷ್ಟೋ ಮಂದಿ ಹಗಲ ರಾತ್ರಿ ಹೋಗಿ ಬಾರ್ನಾಗ ಸಾಯ್ತಾರ ಅವ್ರಿಗೇನೂ ಆಗಂಗಿಲ್ಲ ನಾನು ಲೈಫ್ನಾಗ ನೋಡಿಲ್ಲ ಯಾವತ್ತೂ ಹೋಗಿರಲಿಲ್ಲ ಒಂದೇ ಒಂದು ದಿವಸ ನಮ್ಮ ದೋಸ್ತು ಫೋರ್ಸ್ ಮಾಡ್ದೆ ಅನ್ಕೊಂಡು ಹೋಗಿ ಒಂದು ಸಿಪ್ಪು ಕುಡ್ದಿದ್ದಕ್ಕೆ ನನಗೆ ಅವು ಯಾವಾಗ ಕುಡಿದ್ಬಿಟ್ಟಿತ್ತು ಕುಡಿದ್ನಿ ಅಂತ ಹೇಳಿ ನನಗೆ ಹೇಳ್ಸ್ಕೊಂತು ಅಪ್ಪ ಏನು ಮಾಡಿದೆ ಒಂದು ಕೆಲಸ ಮಾಡು
ಅದ್ರ ಸಿಂಪ್ಟಮ್ಸ್ ಏನೇನು ಇರ್ತಾವಂತ ಇದ್ರೊಳಗೆ ಹುಡ್ಕೊಳು, ಇಂಟರ್ನೆಟ್ ಒಳಗೆ ಹುಡ್ಕೊಳು. ಹಸಿವೆ ಆಗೋದಿಲ್ಲ ಅಂತ ನಾ ಮುಂಜಾನಿಂದ ಏನೂ ತಿಂದೇ ಇಲ್ಲ, ಆಗ ನಂಗೆ ಹಸಿವಿನ ಆಗೋಲ್ತು. ಅಯ್ಯಪ್ಪ, ಹಾಗಂದ್ರೆ ಏನ ಖರೇನ? ಮುಂದಿಂದ ಏನಪ್ಪ ಬಾಯಿಗೆ ಭಾಳ ಆಕೈತತ್. ಅವಾಗ ಅವಾಗ ನೀರು ಬೇಕತ್, ಒಣಗೆ ಹೊತ್ಲ ಬಾಯಿ, ಗಂಟ್ಲ ಬಾಯಿ ಎಲ್ಲ ಒಣಗಿತ್ಲ. ಅಯ್ಯಪ್ಪ, ಏನು ಖರೇನ ನಾವು ಮುಂದಿಂದ ಕಣ್ಣ ಮಂಜು ಮಂಜು ಕಾಣ್ತಾವತ್ತ, ಕಣ್ಣು ಹಂಗ ಕಾಣತಾವಲ್ಲ ಮಂಜು ಮಂಜ. ಅಯ್ಯಪ್ಪ, ಏನು ಮಾಡಲಿ? ಅಯ್ಯೋ, ನಿಲ್ಲಕ್ಕಾಗಲ್ತು, ಕುಂದ್ರಾಕಾಗಲ್ತು, ಏನು ಮಾಡಲಿ ಅಪ್ಪ? ಅಯ್ಯೋ ಅಯ್ಯಪ್ಪ, ಏನೋ ಮಾಡಕ್ ಹೋಗಿ ಏನೋ ಆತಲ್ಲ ಇದು. ರೀ ರೀ ನಾನು ನಿಮ್ಮನ್ನ ಹುಡ್ಕಾಡತ್ತಿದ್ದೆ. ನಾನ್ ನಿಮ್ಗ ಇಂಪಾರ್ಟೆಂಟ್ ವಿಷಯ ಹೇಳದಿತ್ತು, ಅದಕ್ಕೆ ಹುಡ್ಕಾಕತ್ತಿದ್ದೆ. ನನ್ ಗೆಳತಿ ಪಂಕಜ ಅದಾಳಲ್ಲ, ಅಕ್ಕಿನ ಮನಿಗ್ ಹೋಗಿದ್ದಾರಿ. ಅಕ್ಕಿನ ಗಂಡ ಹಿಂಗ್ ಹೊಡ್ಯಾಕತ್ತಿದ್ಲು ಗೊತ್ತಾ? ನಿಮ್ಮನ್ನ ಯಾಕೆ ಕೊಲ್ಲಿ ನಾನು? ಪಂಕಜನ್ ಗಂಡ ಏನೋ ತಪ್ಪು ಮಾಡ್ಯ ಅಂತ ಅಕ್ಕಿ ಅವ್ನ್ ಕೊಲ್ಲಾಕತ್ತಿದ್ಲಿ ಹಿಂಗ. ಅಲ್ಲ, ಅಕ್ಕಿ ಗಂಡಗ ಆಕಿ ಪಂಕಜ ಹೊಡೆದ್ರೆ ನೀ ಯಾಕೆ ನಾನು ಮಾಮ ತಿಳ್ಕೊಂಡು ಮೊದ್ಲ ನಾನು ಟೆನ್ಷನ್ ಸಾಗತ್ತೀನಿ. ಅಲ್ರಿ, ಈ ಗಂಡಸ ಬುದ್ಧಿ ಎಷ್ಟು ಹೊಲಸೈತೆ ಅಂತಂದ್ರ ತೆಪ್ಪಗ ಮನಿ ಒಳಗ್ ಬಿದ್ದಿರಂಗೇ ಇಲ್ಲ. ಊರಾಗ ಹೇಳ್ ತಿನ್ಕೊಂತ ಅಡ್ಡಾಡ್ತಿರ್ತಾವಲ್ಲ ಹೊಲಸ, ಹಂಗ ಅಡ್ಡಾಡ್ತಾನೆ ಇರ್ತಾವ ನೋಡ್ರಿ ಇವ. ಥೂ, ನನಗಂತೂ ಅಸಹ್ಯ ಅನ್ಸಾಕತೈತಿ. ನಾನ್ ಯಾಕೆ ನಿಮ್ಮನ್ನ ಹೊಡಿಲಿ? ಪಂಕಜನ್ ಗಂಡನ್ ಹೊಡೆದಿದ್ದು ಹೇಳ್ದೆ ನಾ ನಿಮ್ಗ. ಆಕಿ ಸತಿ ಸಾವಿತ್ರಿ ಇದ್ದಂಗ ಅದಾಳ್ರಿ. 10 ವರ್ಷ ಆತ್ ಲಗ್ನ ಆಗಿ, ಗಂಡನ್ ಬಗ್ಗೆ ಒಂದ್ ಕೆಟ್ಟ ಮಾತಾಡಿಲ್ಲ. ಗಂಡನ್ ಮೇಲೆ ಎಷ್ಟು ಪ್ರೀತಿ ಐತೆ ಅಂದ್ರ ಆಕಿನ್ ಗಂಡನ್ ಎಷ್ಟು ಹಾಡಿ ಹೊಗಳ್ತಿದ್ಲ ಅಂದ್ರ ನನ್ ಗಂಡ ಶ್ರೀರಾಮಚಂದ್ರ, ಆ ಚಂದ್ರ ಈ ಚಂದ್ರ ಅಂತ ಎಷ್ಟು ಹೇಳ್ತಿದ್ದಳ್ರಿ. ಹೇಳಿದ್ದನ್ನ ಕೇಳಕ್ ಹಾಕಿದ್ದಿಲ್ಲ, ನಮ್ಗ ಜಲಸ್ ಹಾಕಿತ್ತು. ಅಷ್ಟು ಹಾಡಿ ಹೊಗಳ್ತಿದ್ಲ ಗಂಡನ. ಎಷ್ಟು ಹೊಗಳಲ್ಲಕ ಈಗ ಯಾಕೆ ಹೊಡಿ ಯಾಕೆ ಹೋಗಿದ್ಲ ಅದನ್ನ ಹೇಳ. ಮೊನ್ನೆರ ಗಂಡನ್ ಬರ್ತಡೆ ಅಂತ ಹೇಳಿ ಇಡೀ ಊರ್ಗೆ ಊಟ ಹಾಕ್ಸಾಳ್ರಿ. ನಾ ಬಂದೇ ಇಲ್ಲ. ನಾನು ಹೋಗಿಲ್ರಿ. ಇಲ್ಲಿ ಪೂರ್ತಿ ಕೇಳ್ರಿ. ಮತ್ತೆ ಬರ್ಡೇ ಮಾಡು ಈ ಟೈಮ್ ಒಳಗ ಆಕಿ ಗಂಡನ ಮಕ್ಕಳಾಗಿಲ್ಲ ಅಂತ ಹೇಳಿ ಗಂಡನ ಮಗು ಅಂತ ತಿಳ್ಕೊಂಡು ಬರ್ಡೇ ಮಾಡ್ಯಾಳ್ರಿ. ಅದೇನು ಮಾಡಲ್ಲಕ, ಮೊದ್ಲಕ್ಕೆ ಯಾಕೆ ಹೊಡೆದ್ಲ ಅನ್ನೋದು ಹೇಳ. ಅಲ್ರಿ, ಆಕಿದು ವೆಡ್ಡಿಂಗ್ ಆನಿವರ್ಸರಿಗೆ ಗಂಡಗ್ ಎಂತ ಗಿಫ್ಟ್ ಕೊಡ್ಬೇಕಂತ ಮಾಡಿದ್ಲು ಗೊತ್ತನ್ರಿ? ಅಲ್ಲ ಬರೀ ಅಕ್ಕಿ ಗಂಡಗ ಅದು ಕೊಟ್ಟ ಇದು ಕೊಟ್ಟ ಇದು ಕೊಟ್ಟ ಅದು ಕೊಟ್ಟ. ಅಲ್ಲ, ಗಂಡನ್ ಯಾಕೆ ಕುಡಿಯಕತ್ತಿದ್ಲ ಅದನ್ನ ಹೇಳ. ಅವ್ನಿಗೇನು ಏಡ್ಸ್ ಸಿಗ್ತಾನೆ. ನಿಮ್ಗೆ ಹೆಂಗ್ ಗೊತ್ತ್ರಿ ಇದು? ಏನು ಅದೇ ಏಡ್ಸ್ ಐತೆ ಅವನಿಗೆ ಅಂತ ಹೇಳಿದ್ರಲ್ಲ, ನೀವ್ ಹೇಳಿದ್ ಕರೆಕ್ಟ್ ಆಯ್ತ್ರಿ. ಅವ್ಗೆ ಏಡ್ಸ್ ಆಗೈತಂತ. ಅಲ್ರಿ, ಆಕಿನ ಹೆಂಡತಿಗ್ ಸಿಟ್ಟು ಬರುದಿಲ್ಲನ, ಅದಕ್ಕ ಆ ಸಿಟ್ನಾಗ ಅವ್ನ ಇವತ್ತು ಕೊಲ್ಲತೀನಿ ಅಂತಂದು ಹೊಡ್ಯಾಕ್ ಹೋಗ್ಬಿಟ್ಟಿದ್ಲು. ಏನೋ ನಾ ಇದ್ದೆ ಬಿಡಿಸ್ಕೊಂಡೆ. ಒಂದ್ ವೇಳೆ ನಾ ಇರ್ಲಿಲ್ಲ ಅಂದ್ರ ಗ್ಯಾರಂಟಿ ಕತ್ತರಿಸ ಬಿಡ್ತಿದ್ಲ ಅವನ. ಆ ಬಂಗಾರದಂತ ಹೆಂಡತಿ ಜೋಡಿ ಆರಾಮ್ ಇರ್ಬೇಕ ಬೇಡ, ಅಲ್ಲಿ ಇಲ್ಲಿ ಮೇಯಾಕಂತ ಹೋಗಿ ಏಡ್ಸ್ ಹಚ್ಕೊಂಡ್ ಬಂದಾನ. ಸುಮ್ ಬಿಡ್ತಾಳ ನಾಕಿ ಮತ್ತ? ಅಲ್ಲ, ಅದು ಬರೀ ಅಲ್ಲಿ ಇಲ್ಲಿ ಇಲ್ಲಿ ಮ್ಯಾಕ್ ಹೋದ್ರೆ ಅಷ್ಟ ಬರ್ತೈತೇನೆ. ನನ್ಗೇನ್ ಗೊತ್ತ್ರಿ? ನನಗ್ ಗೊತ್ತಿದ್ದ ಹೇಳ್ದೆ ನಾನು. ಏಪ್ಪ, ಅವ್ ಯಾರ್ದೋ ಮನಿಯವ, ಅವನ ಬಗ್ಗೆ ಇಷ್ಟು ಟೆನ್ಷನ್ ತೊಗೊಂಡು ನನ್ನ ಕುತ್ತಿಗೆ ಮೇಲೆ ಬಂದಿದ್ಲು. ಇನ್ನು ನನ್ನ ವಿಷಯ ಏನು ಗೊತ್ತಾದ್ರೆ ಇನ್ನನ್ನು ಹಗಲತ್ತ ಕಡಿದು ಬಿಡ್ತಾವ. ಅಪ್ಪ, ಇಲ್ಲ, ಏನಾರು ಒಂದು ಸೊಲ್ಯೂಷನ್ ಹುಡ್ಕೋಬೇಕು. ಇದಕ್ಕೆ ಅವನ ಕರೆಕ್ಟ್. ಅವನು ಕರೆಸ್ಕೊಂಡೆ ಅವನ ಹತ್ರ ನಾ ಸಜೆಷನ್ ಕೇಳೋದ ಬೆಸ್ಟ್. ಕೇಳಬೇಕು, ಇಲ್ಲಾಂದ್ರೆ ರಮೇಶ ಹೇಳ. ಸುರೇಶ, ನೀನು ಒಂದು ಕೆಲಸ ಮಾಡುವ, ಇನ್ನು ಬರೇ 10 ನಿಮಿಷ ನೀ ಏನು ಮಾಡ್ತೀಯನೋ ಗೊತ್ತಿಲ್ಲ, ಒಟ್ಟು ಟೆರೆಸ್ಗೆ ನೀ ಬರಬೇಕು. ಯಾರು ನಿಮ್ಮ ಮನೆಗೆ? ನಮ್ಮ ಮನೆಗಲ್ಲೋ, ಟೆರೆಸ್ಗೆ 10 ನಿಮಿಷ ಬಾ. ಅಲ್ಲೋ, ನಿಮ್ಮ ಮನೆಗೆ ಬಂದ ನಿಮ್ಮ ಟೆರೆಸಿಗೆ ಬರ್ಬೇಕಲ್ಲೋ, ಯಾಕೆ ಟೆನ್ಷನ್ ಮಾಡ್ಕೊಂಡೆ?
ಏನೇನ ಮಾತಾಡಕತ್ತಿಯಲ್ಲ ನೋಡೋ ನನಗೆ ಈ ಟೆನ್ಷನ್ ಒಳಗೆ ಏನು ಮಾತಾಡತ್ತೀನಿ ಅನ್ನೋದು ಗೊತ್ತಾಗೋಲ್ತ. ನೀ ನಮ್ಮ ಮನೆಗೆ ಬರ್ತೀವೋ ಇಲ್ಲ ಟೆರೆಸ್ಸಿಗೆ ಹಂಗೆ ಜಂಪ್ ಮಾಡಿ ಬರ್ತೀವೋ ಹೆಂಗೆ ಬರ್ತೀವೋ ಅಷ್ಟು ಗೊತ್ತಿಲ್ಲ. ಬರಬೇಕು 10 ನಿಮಿಷ ಒಳಗೆ ನೀ ನಮ್ಮ ಟೆರೆಸ್ ಒಳಗೆ ಇರಬೇಕು. ಇಲ್ಲ ಅಂದ್ರೆ ನಿನ್ನ ಹೆಸರು ಬರೆದಿಟ್ಟ ಅದೇ ಟೆರೆಸ್ಸಿಂದ ನಾವು ಉರ್ಲಾಕೋದು ಅಲ್ಲ ಅಲ್ಲೇ ಟೆರೆಸ್ಸಿಂದ ಜಂಪ್ ಮಾಡಿ ಸತ್ತೋಗ್ಬಿಡ್ತೀನಿ. ಆಮೇಲೆ ಹಂಗೆಲ್ಲ ಮಾಡ್ಬೇಡು. ನಾ 5 ನಿಮಿಷದಾಗ ಇರ್ತೇನಲ್ಲ. ಈಗ ಬಂದ ಫೋನ್ ಕಟ್ ಮಾಡ. ಬರ್ತಾನ ಬರ್ಲಿ. ಬಾರುವ ಲಘು ಬಾರುವ. ಏನು ಇನ್ನ ಬರೋವಲ್ಲ. ಓ 10 ನಿಮಿಷ ತಿರುಗಿ 3 ನಿಮಿಷ ಆಗೋತ. ಓ ಇವ್ ಬರೋವಲ್ಲ ಇನ್ನ. ಹಾ ಬರಾತ ಬಂದ ಬಂದ. ನಿಲ್ಲು 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 ನಿಲ್ಲು. ಅಲ್ಲ ಯಾಕೆ ಇಲ್ಲಿಂದ ಬಿದ್ದ ನಾ ಬೀಳ್ತೀನಿ ಈಗ. ಎಲ್ಲ ಇಲ್ಲ. ಇಲ್ಲಿ ತಗಡೆ ತೊಗರಿ ಮೇಲೆ ಬಿದ್ದ ಮಾಡ್ತಿ. ಏನಿದೆ ಇದ್ರ ಮೇಲೆ ಬೀಳ್ತಿರಲ್ಲ ಹಂಗೆ ಗುಡು 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 ಅక్కడ ಮುಂದೆ ಉಳ್ಕೊಂಡು ಹೋಗ್ಕೊಡು. ಬಾಯ್ಲೆ ಅದು ಏನೈತಿ ನಿಲ್ಲಿಲ್ಲ. ಅಲ್ಲೋ ನೀನ್ ನನ್ನ ಹೆಸರು ಬರ್ದಿಟ್ಟು ಸಾಯ್ತೇನಂತಿದಿ. ನೀ ಹಂಗ ಅಂದಿದ್ದ ತಡ ನಾ ಅಲ್ಲಿ ಬಿಟ್ಟ ಓಡಿ ಬಂದ್ ಇಲ್ಲೇ ನಿಂತ ನೋಡಣ. ಹೋಗ್ಲಿ ಏನ್ ಸಮಸ್ಯೆ ಐತಿ ಅದನ್ನ ಹೇಳ. ಈಗ ನೀನ ನನ್ನ ದೇವರಪ್ಪ. ಈಗ ಈಗ ಎಂಜ್ಲಾ ಗಿಂಜ್ಲಾ ಏನ್ರ ಕುಡಿದ್ರೆ ಏಡ್ಸ್ ಬರ್ತೈತೇನು? ಏಡ್ಸ ನೀನೇ ಹೋಗ್ಬಿಟ್ಟೇನು? ಸರಿ ಸರಿ ದೂರ ಸರಿ ದೂರ ಸರಿ. ಬರೀ ಉಸಿರಾಟ ಬಂದ್ರೆ ನಾವು ಏಡ್ಸ್ ಬರ್ತಂತ ಅನ್ಕೋ. ನೀನು ಸರಿ ಅಂದ್ರ ಕುಡಿದ್ರೆ ಇಲ್ಲೋ ಮರ ಹಂಗಲ್ಲೋ ಚೆಕ್ ಮಾಡತ್ತೀನಿ. ಹಿಂದೆ ನಿಂತು ಮಾತಾಡ. ನಂದಲ್ಲೋ ಮರ. ನಿನ್ ಸವಾಸ ಬೇಡಪ್ಪ ಬರ. ಸವಾಸನ ಬೇಡ ಹೊಕ್ಕ ಸರಿ. ನನ್ ಮಾತ ಕೇಳ್ತಿರ ಕೈಬಿಟ್ಟು ಮಾತಾಡ ಕೈಬಿಟ್ಟು ಮಾತಾಡ. ನೋಡು ಇದು ನನಗಲ್ಲ ನಮ್ ಫ್ರೆಂಡ್ಗೆ. ಮತ್ತೆ ಹೇಳ್ಬೇಕಿಲ್ಲ ಅದನ್ನ. ಅದೇ ಹೇಳ್ತೀನಿ. ಗಾಬರಿ ಮಾಡ್ಬಿಟ್ಟಲ್ಲ ಮಾರ ನೀನು. ನಮ್ ಫ್ರೆಂಡ್ ಮೆನ್ಸಲ ಕುಡ್ದಿತ್ತೆ. ಅದಕ್ಕ ಅವು ಮೆನ್ಸಲ ಕುಡಿದ್ರೆ ಏರ್ಸ್ ಬರ್ತೈತೋ ಏನೋ ಅಂತ ನನಗ್ ಕೇಳ್ದವ. ನಾ ಅದಕ್ಕೆ ನಾ ನಿನಗ್ ಕೇಳಿದ್ದೆ. ಅದು ನಿನಗೆ ಹೆಂಗ್ ಗೊತ್ತಾಯ್ತು? ನಾನು ಅವನು ಇಬ್ರು ಪಾಪ ಕೇಳೋತ್ತ ನನ್ ಕೇಳ್ದಲ್ಲ. ಅದಕ್ಕೆ ಮತ್ತೆ ನಾ ಕೇಳಿದಾಗ ನಾ ನಿನಗ್ ಕೇಳಕ್ ಬನ್ನಿ. ನೀ ಮಾತಾಡ್ಕೊಂಡು ಬಂದಿ ನೀವ್ ಅನ್ಕೊಂಡು ಸರಿ ದೂರ ಸರಿ. ಸುಮ್ ಕುಂದ್ರಿ. ಯಾಕೆ ಫೋನ್ ಮಾಡಿದ್ದು? ಫೋನ್ ಮಾಡಿದ್ದ ಹೇಳ ಹುಚ್ಚ. ಫೋನ್ ಮಾಡಿದ್ದವ. ಫೋನ್ ಮಾಡಿ ಕೇಳಿದ. ಫೋನ್ ಹೇಳ ಹೌದಿಲ್ಲ. ಅಬ್ಬಾ ಬದುಕಿದ್ರು ನಾನು. ಹೇಳು ಈಗ ಹೇಳು. ಆತು ನಾ ಹೇಳುದು ಕೇಳೋ ನಿಮಿಷ ಹೇಳು. ಈಗ ಸಮಾಧಾನ ಆಗ್ತಿರ? ಯಪ್ಪ ಸಮಾಧಾನ ಆತು. ಹೇಳು ನಿಧಾನಕ್ಕೆ ಹೇಳು. ಈಗ ಏಡ್ಸ್ ಬಂದವ್ರು ಎನ್ಸಲ ನಾವು ನಾ ಅಂದ್ರೆ ನಾ ಅಲ್ಲ ನಮ್ಮ ಫ್ರೆಂಡ್ ಕುಡ್ದಾನ. ನಾ ಹೇಳ್ತೀನಿ ಎನ್ಸಲ ಏನ್ರ ಕುಡಿದ್ರ ಏಡ್ಸ್ ಬರ್ತೈತೋ ಇಲ್ಲೋ? ಎಷ್ಟ್ ಸರಿ ಹೇಳು. ಎಂಜಲ ಕುಡ್ದಿ ಅಂದ್ರೆ 100% ಸಾಯೋದ್ ಗ್ಯಾರಂಟಿನ. ಅಲ್ಲ ನೀ ಅಲ್ಲ ನಿಮ್ ಫ್ರೆಂಡ್ ಸಾಯೋದಂತೂ ಗ್ಯಾರಂಟಿನ. ನೀ ಹೋಗಿ ಅವ್ನು ಸಹವಾಸ ಮಾಡಿಯಲ್ಲೋ. ಹೋಗಿ ಹೋಗಿ ನಾನೇನು ಸಹವಾಸ ಮಾಡೀನಿ ಮಾರ. ನೀನು ಬೇಡ ನಿನ್ ಸಹವಾಸ ಬೇಡಪ್ಪ ನಾ ಹೋಗ್ಬಿಡ್ತಾನೆ. ಇಲ್ಲ ಅಯ್ಯೋ ಅಂದ್ರ ನಾ ಸಾಯೋದು ಗ್ಯಾರಂಟಿ. ಮಳದೇವ ನನ್ನ ಏಡ್ಸನ್ನ ತೊಳೆದು ಬಿಡಪ್ಪ ತೊಳೆದು ಬಿಡೋ. ಇವ್ರೆಲ್ಲ ಸೇರಿ ನಂಗೆ ಅನ್ಸಾಕತ್ತಾರೋ ಮಾರಾಯ. ನಾ ಏನ್ ಮಾಡ್ಲಿ? ಅಯ್ಯಪ್ಪ ರೀ ಅಯ್ಯೋ ರೀ ರೀ ನಾ ನಿಮ್ಮನ್ನ ಎಲ್ಲೆಲ್ಲಿ ಹುಡ್ಕಾಡಿದ್ ಗೊತ್ತನ್ರಿ? ನೀವ್ ನೋಡಿದ್ರೆ ಇಲ್ಲಿ ಸಣ್ಣ ಹುಡುಗ ಚಲೋ ಮಳಿ ನೋಡ್ಕೊಂತ ನಿಂತ್ ಬಿಟ್ಟಿರಿ. ರೀ ಇವತ್ತೇನ್ ವಿಶೇಷ ದಿನ ಐತಿ ಗೊತ್ತಾ? ಗೊತ್ತಾತ. ನನ್ನ ಸಾವು ಖಚಿತ ಅಂತ ಗೊತ್ತಾದ ದಿನ. ರೀ ಏನ್ ಮಾತಾಡತ್ತೀರಿ ನೀವು? ಸುಮ್ ಜಾಸ್ತಿಗೆ ಅನ್ಯ. ಏನ್ ವಿಶೇಷ? ಅದು ನನಗ್ ಮಕ್ಳಾಗಿಲ್ಲ ಅಲ್ಲ. ಮಕ್ಳಾಗ್ಲಿ ಅಂತೇಳಿ 30 ದಿನದ ವ್ರತ ಮಾಡ್ತಿದ್ನಲ್ಲ, ಅದು ಇವತ್ತಿಗೆ ಮುಗೀತು. ಅಂದ್ರ ಇವತ್ ರಾತ್ರಿ ನಾವಿಬ್ರು ಸೇರ್ಬೇಕ್ರಿ. ಗುರುಗಳು ಹೇಳಿದ್ರು ವ್ರತ ಮುಗಿದ ರಾತ್ರಿನೇ ನೀವಿಬ್ರು ಸೇರಿದ್ರ ಸಂತಾನ ಪ್ರಾಪ್ತಿ ಆಗ್ತೈತಿ ಅಂತ ಹೇಳಿದ್ರಿ.
ರೀ ಹಾಂ ಇವತ್ತು ರಾತ್ರಿ ಸ್ವಲ್ಪ ಜಲ್ದಿನ ರೆಡಿ ಆಗ್ರಿ. ಅಯ್ಯೋ ನಾ ಏನು ಮಾಡಲಿ, ಹೆಂಗೆ ಬದುಕಲಿ, ನನ್ನ ಹೆಂಡತಿಗೆ ಹೆಂಗೆ ಮೋತಿ ತೋರಿಸ್ಲಿ, ನಾ ಏನು ಅವ ಏನ ಅವ ಹೂನ ಯಾಕೆ ಹೊಯ್ ಏನು ಹಿಂಗೆ ರೇಷ್ಮೆ ಸೀರೆ ಚಂದಂಗೆ ಉಟ್ಕೊಂಡು ಈಗ ಯಾಕಿದ್ ರೆಡಿಯಾಗಿ ಚಂದ ಕಾಣಕತ್ತೀನಿಲ್ರಿ? ನೀ ಚಂದ ಕಾಣತ್ತಿ ಬಟ್ ಇಂಥ ಟೈಮ್ ಒಳಗೆ ನೀ ಹಿಂಗಿರಬಾರ್ದ. ಎಂತ ಟೈಮ್ ರೀ ಇದು? ಇದು ಇಂಥ ಮೆರವಣಿಗೆ ಹೋಗೋ ಟೈಮ್ ಯಾವ ಮೆರವಣಿಗೆ? ಎಲ್ಲಿ ಹೋಗೋದು? ನೋಡು, ನನ್ನ ಮೆರವಣಿಗೆ ಒಳಗೆ ಹೊತ್ಕೊಂಡ ಹಿಂಗ ಹೋಗ್ತಿರ್ತಾರಲ್ಲ ಅವಾಗ ನೀ ರೀ ಹುಚ್ಚುಚ್ರಾಕರ್ ಏನೇನೋ ಮಾತಾಡತ್ತೀರಿ ನೀವು. ಏನ್ ಮಾತಾಡಕತ್ತೀರ ಅನ್ನೋದ್ರ ನಿಮ್ಗೆ ಗೊತ್ತೈತಿ? ಇಲ್ಲ ಮತ್ತೆ ಏನೇನು ತಿಳ್ದಂಗ ಮಾತಾಡತ್ತೀರಿ ನೀವು? ಇಲ್ಲ ನಾ ಖರೇನ ಮಾತಾಡತ್ತೀನಿ. ಹಾ ಏನಂದಿನಿ? ಇಲ್ಲ ಕೂತಿರತ್ತ ಈ ಬರೀ ಹಿಂಗತ್ತಿಲ್ಲ. ಇಲ್ಲಿ ಕೂತ್ರೆ ಇಲ್ಲ ಕೂತ್ರಿ, ಅಲ್ಲಿ ಕೂತ್ರ ಅಲ್ಲ ಕೂತ್ರಿ, ಇಲ್ಲಿ ಕೂತ್ರ ಅಲ್ಲ ಕೂತ್ರಿ, ಇಲ್ಲಿ ಕೂತ್ರ ಅಲ್ಲ ಕೂತಿರಿ, ಎಲ್ಲಾ ಕಡೆ ಬರೀ ಕೂತ್ರ ಬರೀ ಯಾಕೆ ಕೂತಿ ಅಂತ ಕೇಳಿದ್ರೆ ಎಲ್ಲೂ ಕುಡಿದು ಬೇಡ ಹೋಗಿ ಸ್ಮಶಾನದಾಗ ಕೂತ್ ಬಿಡ್ತೀನಿ ಬಿಡ. ಹಾ ಏನ್ ಹುಚ್ಚುಚ್ರಾಕರ್ ಮಾತಾಡತ್ತೀರಿ ನೀವು? ನಿಮ್ ಜೋಡಿ ಕೂಡ್ಬಿಟ್ರೆ ನಾನು ಮೆಂಟ್ಲಾಗ ಹೋಗ್ತೀನಿ ನೋಡು. ಅಗಳಿಂದ ನೋಡತ್ತೀನಿ, ನಿಮ್ಗೆ ತಿಳ್ದಂಗ ಮಾತಾಡತ್ತೀರಿ. ಇಲ್ಲೇ ಅದಿರೋ ಇನ್ನು ಎದ್ಲಾರ ಅದಿರೋ ನೀವು ಇವತ್ತ? ಇಲ್ಲೇ ಅದನ್ಲ, ಇಲ್ಲೇ ಅದನಿ, ಇನ್ನು ಮುಂದೆ ಇರಂಗಿಲ್ಲ, ಇಲ್ಲಿ ಇರಂಗಿಲ್ಲ. ರೀ ಏನೇನ್ ಮಾತಾಡತ್ತೀರಿ ನೀವು? ಹುಚ್ಚಿಡ್ದಾಗ ಚಲೋ ಮಾತಾಡತ್ತೀರಿ. ಇಲ್ಲ 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 ನೀ ಇಷ್ಟ ಚಂದ ರೆಡಿ ಆಗ್ಬಿಡ್ವಾ ನೀ. ನಾನು ಕಣ್ಣು ಕುಕ್ಕ ಆಗ್ತದೆ ಬೇಡ. ನಾ ರೆಡಿ ಆಗ್ಬಾರ್ದು ನಿಮ್ ಕಣ್ಕೊ? ಹ್ಞೂ ಏನ್ ಮಾತಾಡತ್ತೀರಿ ನೀವು? ನೋಡು ನಾ ಹಿಂಗ ಅದೀನಿ ಈಗ, ನನಗೆ ಫೀಲಿಂಗ್ ಬೇರೆ ಐತಿ. ನೀ ಹಿಂಗದಿ, ನೀವ್ ಯಾಕೆ ಹಿಂಗಿರ್ತೀರಿ? ನಾನ್ ನಿಮಗೂ ನೋಡ್ರಿ ತಗೋರಿ, ನಿಮಗೂ ಪಂಚ ತಗೊಂಡ್ ಬಂದೀನಿ ನಾನು. ಈ ವೈಟ್ ಪಂಚೆ ಇದ್ಯಾಕೆ ನಾನು ಹೇಳದ ಮೇಲೆ ಹೊರಸಾಕನೆ? ರೀ ಸ್ವಾಮೀಜಿ ಯಾರು ಹೇಳ್ಯಾರ್ರಿ, ಏನದು ವ್ರತ ಮುಗಿದ ಮೇಲೆ ನಾವಿಬ್ರು ಸೇರುವಾಗ ಅವ್ರಿಗೆ ವೈಟ್ ಪಂಚ ಕೊಡವ, ನೀ ರೇಷ್ಮೆ ಸೀರೆ ಉಟ್ಕೋ ಅಂತ ಹೇಳಿದ್ರ. ಅದಕ್ಕ ನಿಮಗ್ ಪಂಚ, ನಾ ಸೀರೆ ಉಟ್ಕೊಂಡಿನಿ. ಇದು ನಾ ಉಟ್ಕೋಬೇಕಾ? ನೀವು ಹಾಕೋಬೇಕು ಇದನ್ನ. ಇದು ನನ್ನ ಮೇಲೆ ಹೊಸ್ತಾರ ಅನ್ಕೊಂಡಿದ್ನ. ರೀ ಹುಚ್ಚುಚ್ರಾಕರ್ ಏನೋ ಮಾತಾಡಕ್ ಹೋಗ್ಬೇಡ್ರಿ, ಜಲ್ದಿನ ರೆಡಿ ಆಗಿ ಬರ್ರಿ. ಏನ ಇವತ್ತು ನಮ್ಮ ವ್ರತದ ಫಸ್ಟ್ ನೈಟ್ ಅಲ್ಲ, ನನ್ನ ಲಾಸ್ಟ್ ನೈಟ್. ನನ್ನ ಕಣ್ಣಿಗೆ ನೀ ಹೆಂಗ್ ಕಾಣಿಸತಿ ಗೊತ್ತೈತೇನ? ನೀವಿಲ್ಲ ಅಂದ್ರೆ ನಾವ್ ಒಬ್ಬೇಕ್ನ ಹೆಂಗ್ ಬಾಳೆ ಮಾಡ್ರಿ ಮನಿ ಒಳಗ. ಅಯ್ಯೋ ಗಂಡ ಗಂಡ ಅಂತ ಕರಿತಿದ್ನಲ್ರಿ, ಯಾರನ್ನ ಗಂಡ ಅಂತ ಕರೀಲಿ. ಮಕ್ಳಾಗಿಲ್ಲ ಅಂತಂದ್ರ ವ್ರತ ಮಾಡಿದ್ನಲ್ರಿ, ನೀ ಯಾರಂತಕ್ ನಾ ಮಕ್ಳನ್ ಕೇಳಿ ನೀವು ಮಕ್ಳನ್ ಕೊಡಾರ್ದ ಹೋಗಿಬಿಟ್ರಿ ಅಲ್ರಿ. ಸೀರೆ ಬೇಕಂದ್ರೆ ಸೀರೆ ಕೊಡಿಸ್ತಿದ್ರಿ, ಬಂಗಾರ ಬೇಕಂದ್ರೆ ಬಂಗಾರ ಕೊಡಿಸ್ತಿದ್ರಿ, ಇನ್ನು ನನಗ್ ಕೊಡ್ಸವ್ರಿ ಯಾರದಾರ್ರಿ? ನನಗ್ ಒಂದಿನ ಸರದ್ ಮಾತಾಡ್ಲಿಲ್ಲ ಅಲ್ರಿ. ನೀವಿರ್ಲಾರ್ದ ನಾ ಹೆಂಗಿಲ್ರಿ ಜಗತ್ತೊಳಗ? ನೀವ್ ಒಬ್ರ ಹೋದ್ರಲ್ಲ, ನನ್ನ ಕರ್ಕೊಂಡು ಹೋಗ್ಬೇಕಿತ್ತು. ಇಲ್ಲ ನೊಬ್ಬಕಿನ ಯಾಕೆ ಬಿಟ್ಟು ಹೋದ್ರಿ? ನಮ್ಮ ಅಪ್ಪನು ಹೋಗ್ಯಾರ, ನಿಮ್ಮ ಅಪ್ಪನು ಹೋಗ್ಯಾರ, ಈಗ ನೀವು ಹೋದ್ರಿ ನನ್ ಕೂಡಿರವ್ರು ಯಾರು? ಓನ್ಯಾಗ ಯಾವ್ದಾರ ಫಂಕ್ಷನ್ ಆತಂದ್ರ ಮುತ್ತೈದಳಂತ ಎಲ್ಲಾರು ಕರೀಸಿದ್ರಿ, ಈಗ ನೀವ ಇಲ್ಲ ಅಂದ್ಮೇಲೆ ಯಾರು ನನ್ನ ಕರೀತಾರ? ಕುಂಕುಮ ಕಾಣಂಗಿಲ್ಲ, ಬಳೆ ಕಾಣಂಗಿಲ್ಲಲ್ರಿ ನೀವಿಲ್ಲಂದ್ರ. ನನ್ನ ತ್ರಾಸ ಯಾರಿಗೆ ಹೇಳಿರಿ? ಇಂಥ ಮನಿ ಒಳಗೆ ಒಬ್ಬೇಕ್ರ ಹೆಂಗ ಅಡ್ಡಾಡ್ಲಿ ನಾನು? ನೀವಿದ್ರಂದ್ರ ನನಗ್ ಧೈರ್ಯ ಇರ್ತಿತ್ತು, ಎಲ್ಲ ಇರ್ತಿತ್ತು. ನೀವಿಲ್ಲಂದ್ರ ಈಗ ಏನೂ ಇಲ್ರಿ. ನನಗಂತ್ರು ಈ ಮನ್ಯಾಗಿರಕ್ ಆಗೋದಿಲ್ರಿ. ನೀವಿಲ್ಲಂದ್ರ ನನ್ನ ಕೈಲೇ ಇರಾಕ ಹಂಗಿಲ್ರಿ. ನಾನು ಒಬ್ಬೇಕಿನ್ನ ಬಿಟ್ಟು ಹೋಗ್ಬ್ಯಾಡ್ರಿ, ನನ್ನ ನಿಮ್ ಕೂಡ ಕರ್ಕೊಂಡು ಹೋಗ್ರಿ. ಇಲ್ಲಿ ನಿಮ್ಮನ್ ಬಿಟ್ಟು ನನಗೆ ಇರಾಕ ಹಂಗಿಲ್ರಿ. ಮನಿ ಹೊಲ ಎಲ್ಲ ನೀವ ನೋಡ್ಕೋತಿದ್ರಿ, ಇನ್ ಮುಂದ್ ನನ್ನ ಕೈಲಿ ಅದನ್ನ ನೋಡ್ಕೊಳಕ್ ಆಗಂಗಿಲ್ರಿ.
ಮಕ್ಕಳಿಲ್ಲ ಮರಿ ಇಲ್ಲ ನಾ ಒಬ್ಬಾಕಿನ ಇದ್ದು ಏನ್ ಮಾಡ್ಲಿರಿ ನೀವಿಲ್ಲ ಅಂದ್ರ ನನ್ನ ತ್ರಾಸ ಯಾರಿಗೂ ಹೇಳಿರಿ ಇಂಥ ಮನಿ ಒಳಗ ಒಬ್ಬಾಕಿನ ಹೆಂಗ ಅಡ್ಡಾಡ್ಲಿ ನಾನು ನೀವಿದ್ರಂದ್ರ ನನಗ್ ಧೈರ್ಯ ಇರ್ತಿತ್ತು ಎಲ್ಲ ಇರ್ತಿತ್ತು ನೀವಿಲ್ಲಂದ್ರಿ ಏನೂ ಇಲ್ರಿ ನನಗಂತ್ರಿ ಮನ್ಯಾಗ ಆಗೋದಿಲ್ರಿ ನೀವಿಲ್ಲಂದ್ರ ನನ್ನ ಕೈಲೇ ಇರಾಕ ಹಂಗಿಲ್ರಿ ನಾನು ಒಬ್ಬಾಕಿನ್ನ ಬಿಟ್ಟು ಹೋಗ್ಬ್ಯಾಡ್ರಿ ನನ್ನ ನಿಮ್ ಕೂಡ ಕರ್ಕೊಂಡು ಹೋಗ್ರಿ ಇಲ್ಲಿ ನಿಮ್ಮನ್ ಬಿಟ್ಟು ನನಗೆ ಇರಾಕ ಹಂಗಿಲ್ರಿ ಮನಿ ಹೊಲ ಎಲ್ಲ ನೀವ ನೋಡ್ಕೋತಿದ್ರಿ ಇನ್ ಮುಂದ್ ನನ್ನ ಕೈಲಿ ಅದನ್ನ ನೋಡ್ಕೊಳಕ್ ಆಗಂಗಿಲ್ರಿ ಮಕ್ಕಳಿಲ್ಲ ಮರಿ ಇಲ್ಲ ನಾ ಒಬ್ಬಾಕಿನ ಇದ್ದು ಏನ್ ಮಾಡ್ಲಿರಿ ನೀವಿಲ್ಲ ಅಂದ್ರ ಶಿವ ನನ್ನ ಗಂಡನ ಹೊಳ್ಕೊಡ ಯಪ್ಪ ನನ್ನ ಗಂಡನ ಬಿಟ್ಟಿರಾಕ ಆಗಂಗಿಲ್ಲ ನನಗ ಎಷ್ಟು ಮಾತಾಡಕತ್ತೀನಿ ಒಂದರ ಮಾತು ಮಾತಾಡ್ರಿ ನೀವು ರೀ ಸಾಯಿಸ್ಬೇಡ ಬಿಟ್ಬಿಡ ನಾನು ಬಿಟ್ಬಿಡ ನೀನ್ ನೋಡಿದ್ರೆ ನಂಗೆ ಯಾಕೋ ಒಂಥರ ಅಂಜಿಕ್ ಬರತೈತಿ ನೋಡ್ರಿ ನಿಮ್ಗ ಅಂಜಿಕ್ ಬರತೈತಿ ಹೂನ ನಾ ನಿಮ್ ಹೆಣ್ತದೀನ್ರಿ ಯಾಕೋ ನನಗೆ ಕೈಕಾಲ ಆಡವಲ್ತ ಒಂಥರ ಒಂಥರ ಸುಸ್ತಾದಂಗ ಆಗ್ತೈತಿ ಒಂದ್ ಕೆಲಸ ಮಾಡು ಈ ಪಂಚೆ ಇವತ್ತು ಬ್ಯಾಡ ಇವತ್ತು ವ್ರತ ಮುಗಿದ ದಿವ್ಸನ ಆಗ್ಬೇಕಂತ ಹೇಳ್ಯಾರ ಸ್ವಾಮ್ಯಾರ ಇವತ್ತು ಆಗ್ಲೇಬೇಕದು ಇವತ್ತು ಒಂದು ದಿನ ಬಿಡ ಅದನ್ನ ಪೋಸ್ಟ್ಪೋನ್ ಮಾಡ ಬರಂಗಿಲ್ರಿ ಹಂಗ ನನಗೆ ಯಾಕಂದ್ರೆ ನನಗೆ ಕೈಕಾಲು ಕೈಕಾಲ ಶಕ್ತಿನೇ ಇಲ್ದಂಗ ಆಯ್ತು ನೋಡಿ ನಂಗೆ ಶಕ್ತಿನೇ ಇಲ್ದಂಗ ಆಯ್ತು ನಂಗೆ ಶಕ್ತಿ ಇಲ್ಲ ನೋಡ್ ನೀವ್ ಅಕ್ಕ ಬಾಳ ತ್ರಾಸ ಮಾಡ್ಕೊಳತ್ತೀರಿ ಡಾಕ್ಟರ್ ಅಂತ ಹೋಗುಣ್ರಿ ಡಾಕ್ಟರ್ ಹೋದ್ರೆ ಮತ್ತೆ ಅವರೆಲ್ಲ ಚೆಕ್ ಮಾಡಿರ್ತಾರೆ ಸುಸ್ತಂದ್ರಿ ಈಗ ಹುಲಿ ನಿಂತಂಗ ಮಾತು ಜಿಗಿ ನಿಂತ್ರಲ್ಲ ನೀವು ಡಾಕ್ಟರ್ ಹೋದ್ರೆ ಡಾಕ್ಟರ್ ಮತ್ತೆಲ್ಲ ಚೆಕ್ ಮಾಡಿರ್ತಾರೆ ನಮ್ಗೆಲ್ಲ ಗೊತ್ತಾಗಿರ್ತೈತೆ ಏನಾಗೈತ್ರಿ ಅಂತದ್ದು ದವಾಖಾನಿಗೆ ಹೋಗೇ ಬಂದ್ಬಿಡ್ರಿ ಯಾಕಂದ್ರೆ ನೀವು ಬೆಳಗ್ಗೆಯಿಂದ ಒಂಥರ ಆಡಾತೀರಿ ನೋಡ್ರಿ ಇಲ್ಲ ನನಗೇನೂ ಆಗಿಲ್ಲ ನೀ ಸುಮ್ ಕೂತ್ಬಿಡು ಯಾಕಂದ್ರೆ ಈಗೇನು ನಾ ಹುಲಿಗತೆ ಆಗಿನಿಲ್ಲ ಈಗ ನಾ ಈ ಪಂಚೆ ಹುಲಿ ಉಟ್ಕೋತೈತೆ ನೀ ಉಟ್ಕೋಬೇಕ್ರಿ ನೀವು ಹುಲಿ ಉಟ್ಕೊಳಂಗಿಲ್ಲ ನಾನೇ ಉಡ್ಸ್ಬೇಕ ಬೇಡ ನಾ ಉಟ್ಕೋತೀನಿ ನೀ ಅದೇನು ರೆಡಿ ಮಾಡ್ಕೊ ಹೋಗ್ನಿ ಮಾಡ್ಕೊ ಹೋಗಿ ಅಪ್ಪ ಈಕೆ ಕೈಯಿಂದ ತಪ್ಪಿಸ್ಕೊಂಡ್ರೆ ಸಾಕಾಗಿತ್ತು ನನಗೆ ಅಯ್ಯೋ ಈಕೆ ಮತ್ತೆ ಎಲ್ಲಿ ಬಾಯಿ ಬಿಡಿಸ್ಬಿಡ್ತಾವ ಅನ್ನೋ ಅಂಜಿಕಿತ್ತು ಗಾಬರಿಗೆ ಹೋದ ಅಯ್ಯೋ ಮೊದ್ಲ ಈಕೆ ಕಾಳಿ ದುರ್ಗಿ ಇದ್ದಂಗೆ ಅದ ಅಪ್ಪ ಈಕೆ ಕೈಯಿಂದ ಹೆಂಗೆ ತಪ್ಪಿಸ್ಕೊಳ್ಳೋದು ಈಗ ಏನು ಮಾಡಲಿ ಏನು ಬಿಡಲಿ ಏನೂ ಗೊತ್ತಾಗೋಲ್ತು ಈ ಪಂಚೆ ನೋಡಿದ್ರೆ ನನಗೆ ಅಂತ ಅನ್ಸಾತೈತಿ ಅಯ್ಯೋ 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 ರೀ 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 ಏನ್ರಿ ನನ್ನ ಓಡ್ಸಾಡಿ ಬೆಳಗ್ಗೆಯಿಂದ ಸಾಯ್ಸಾಕತ್ತೀರಿ ನೀವು ನಾ ಸಾಯಕತ್ತಲ್ಲ ಅದಕ್ಕೆ ಅಂದ್ರೆ ಏನಿಲ್ಲ ನನಗೆ ಯಾಕೋ ಹೋಗೋ ಟೈಮ್ ಬಂತ ಅದಕ್ಕೆ ಹೋಗೋ ಟೈಮ್ ಬಂತು ಸಾಯಕತ್ತೀರಿ ಏನ್ ಮಾತಾಡತ್ತೀರಿ ನೀವು ಏನೂ ಇಲ್ಲ ಬಿಡ ನೀ ಏನೋ ರೆಡಿ ಮಾಡ್ಕೊಂಡಿದ್ದಲ್ಲ ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲ ರೆಡಿ ಆಗೈತ್ರಿ ನೀವ್ ಇಂತಲ್ಲಿ ಬಂದ್ ಕೂರ್ಸೋ ಬಂದ ನಂಗೆ ತಲೆ ಕೆಟ್ಟ ಹೋಗ್ಬಿಟ್ಟೈತಿ ನಿಮ್ಮನ್ನ ಸೀದಾ ತಗೊಂಡೋಗಿ ರೂಮ್ ನಲ್ಲಿ ಲಾಕ್ ಮಾಡ್ಬಿಡ್ತೀನಿ ಅವಾಗ ನೀವೆಲ್ಲ ಓಡ್ ಹೋಗಂಗಿಲ್ಲ ನನ್ನ ಹಂಗ ಹಾಕ್ಬಿಡ ನೀ ಹಾಕೊಂಡು ಹೋಗೋದ್ರೊಳಗೆ ಹಾಕ್ಬಿಡ್ನಿ ನನ್ ಬರ್ರಿ ಬರ್ರಿ ಲೇಟ್ ಆಗುತ್ತೆ ಎದಕ್ ಬೇಡ ಅನ್ನತ್ತೀರಿ ನೀವು ನಾ ಹೇಳ್ತೀನಿ ಒಂದು ಮಾತು ನಿನ್ನ ಹತ್ರ ಹೆಂಡತಿ ಹತ್ರ
ಡಾಕ್ಟರ್ ಹತ್ರ ಆಮೇಲೆ ಟೀಚರ್ ಹತ್ರ ಎಲ್ಲಾನು ಓಪನ್ ಆಗಿ ಹೇಳ್ಬೇಕತ್ತಾರಲ್ಲ ಅದು ಹೇಳ್ಬಿಡ್ತೀನಿ ಕೇಳಿ. ಒಂದು ನಿಮಿಷ ನೀನು ಹಂಗೆ ಈ ಬ್ಯಾಡ್ ಬಿಡ ಹೇಳ್ಬಿಡ್ತೀನಿ ಕೇಳಿ. ಏನಂದ್ರೆ ಏನ್ ಹೇಳ್ರಿ ಅದು? ನಾನು ಯಾವತ್ತರ ಕುಡಿದು ಬಂದೆ ನಾನು ಇಲ್ಲ, ಲೈಫ್ನಾಗ ನೋಡಿಲ್ಲ, ನನಗದು ಗೊತ್ತೂ ಇಲ್ಲ. ಗೊತ್ತೇ ಇಲ್ಲ, ನನಗೂ ಗೊತ್ತೈತದ. ಹೌದಿಲ್ಲ ಅಮ್ಮ. ಸುರೇಶ ಮಾನ್ಯ ಏನು ಮಾಡಿದ ಅಂದ್ರೆ ಸುಮ್ಮಿರ್ಲಾರ್ದೆ ಕರ್ಕೊಂಡೋಗಿ ಒಂದು ಬಾರ್ ಒಳಗೆ ಕೂಡ್ಸಿದ ನನ್ನ. ನೀ ಕುಡಿಬೇಡ, ಸುಮ್ ಕೂಡು ಅಂದ. ಕೂತಾಗ ಏನಾಯ್ತು, ಅವ ಸಪ್ಲೈ ಯಾವುದೋ ಒಂದು ಗ್ಲಾಸ್ ತಂದಿಟ್ಟ. ನಂಗೆ ಗೊತ್ತಾಗಲಾರ್ದೆ ಸಪ್ಲೈಯರ್ ಕುಡಿದು ಅದು ಇದು ಏನೋ ಹೇಳಿ ನನ್ ಟೈಮ್ ಯಾಕೆ ವೇಸ್ಟ್ ಮಾಡ್ತಾರೆ? ಬೇರೆ ಹೋಗುಣ. ಹೇಳ್ತೀನಿ ಕೇಳಿ ಒಂದು ನಿಮಿಷ. ಅದು ತಂದಿಟ್ಟ, ನಾ ಏನಂತ ಹೇಳಿ ಲವಕ್ಕತ್ತು ಕುಡಿದು ಇಷ್ಟ ಇತ್ತು ಲಾಸ್ಟ್. ಅದು ಕುಡಿದು ಬಿಟ್ನೆ. ಅದು ಕುಡಿದು ಕೂಡಲೇ ಸಪ್ಲೈಯರ್ ಬಂದು ಏನು ಹೇಳ್ದ, ಅದು ತೊಳೆಯೋ ಗ್ಲಾಸ್ ರೀ, ಅದು ಏರ್ಸ್ ಬಂದಿತ್ತಲ್ರಿ, ಅವು ಕುಡ್ದು ಇಟ್ಟಿದ್ರಿ ಅಂತಂದ. ನಾ ಶಾಕ್ ಆಗ್ಬಿಟ್ನೆ. ಆ ಶಾಕ್ ಒಳಗೆ ನಾ ಏನು ಮಾಡ್ಬೇಕಂತ ಗೊತ್ತಾಗಲ್ತು. ಅದಕ್ಕೆ ನನಗೆ ಈಗ ಏರ್ಸ್ ಬಂದೈತೇನೋ ಅಂಜಿಕೆ ಬಂದೈತೆ. ಅದಕ್ಕೆ ನಾ ಇವತ್ತು ನೀ ಜೋಡಿ ಸೇರಂಗಿಲ್ಲ, ನೀ ಏನೇ ಮಾಡು. ಅಪ್ಪ ಎಷ್ಟು ಚಲೋ ಆಯ್ತಂದ್ರೆ ನಿನ್ನ ಮನಸ್ಸು ಪಂಕಜ ಆದ್ರೆ ಹಂಗಾದ್ಲು ಹಿಂಗಾದ್ಲು ಅಂದು. ನೀ ಹಂಗೇನೂ ಆಗಿಲ್ಲಲ್ಲ, ಕೂಲ್ ಆಗಿದ್ದೀನಿ ನೋಡಿ. ಅದಕ್ಕೆ ಹೇಳಿತ್ತಂದ್ರೆ ಹಿಂಗೆ ನಾನು ಏನೂ ಆಗಿಲ್ಲ. ಪಂಕಜ ಏನಾರ ಹಾಕ್ಕಾಳ, ನಾನು ಪಂಕಜನ ಹಾಕದೀನಿ. ಪಂಕಜ ಬರೀ ಗಂಡನ್ ಹಿಡ್ದು ಹೊಡ್ಯಾಕತ್ತಿದ್ಲು. ನಾನು ಏ ಮಾರಾಯ, ಕುಂದಗೋಳಕ್ಕೆ ಹೋದ್ನಿ ಕುನ್ನಿ ಹೇಳ್ತಾನೆ, ಲಕ್ಷ್ಮೇಶ್ವರಕ್ಕೆ ಹೋದ್ನಿ ಲಕ್ಷ್ಮಿ ಹೇಳ್ತಾನೆ, ಮಂಗಳೂರಿಗೆ ಹೋದ್ನಿ ಮಣ್ಣಿನ ಹೇಳ್ತಾನೆ, ಹುಬ್ಳಿಗೆ ಹೋದ್ನಿ ಹುಲಿ ಹೇಳ್ತಾನೆ, ಬೀದರ್ಗೆ ಹೋದ್ನಿ ಬೀದಿ ಹೇಳ್ತಾನೆ, ಮುದೋಳಕ್ಕೆ ಹೋದ್ನಿ ಮುನ್ನಿ ಹೇಳ್ತಾನೆ, ಉಡುಪಿಗೆ ಹೋದ್ನಿ ಉಣ್ಣೆ ಹೇಳ್ತಾನೆ. ಹಿಂಗೆ ಎಲ್ಲ ಕಡೆನೂ ಎಲ್ಲಿ ಆಮೇಲೆ ಯಾವುದೋ ಕಂಪ್ನಿ, ಎಲ್ಲ ಕಂಪ್ನಿಗಳು ಯಾವ್ದಲ್ಲ, ಎಲ್ಲ ಕಂಪ್ನಿಗಳದು ಎಲ್ಲ ತಾನೆ. ಇನ್ನು ಎಲ್ಲೆಲ್ಲಿ ಏನೇನು ತರಬೇಕು ಮಂದಿ ಎಲ್ಲ ನಾನು ನೋಡಿದ ಕೂಡಲೇ ಈಗ ಯಾವ ಹುಚ್ಚಿಡ್ದೈತಿ, ಹಿಂಗೆ ಎಣ್ಣೆ ಹುಚ್ಚಿಡ್ದೈತಿ ಅಂತೇಳಿ ನನ್ನ ಬಿಟ್ಟು ಓಡಿ ಹೋಗ್ತಾರೋ. ಈಗ ಹುಚ್ಚನಾಯಿ ನೋಡಿದ ಕೂಡಲೇ ಎಲ್ಲ ಓಡಿ ಹೋಗ್ತಾರಲ್ಲ, ಹಂಗೆ ನಾನು ನೋಡಿದ ಕೂಡಲೇ ಯಪ್ಪ ಹಿಂಗೆ ಎಣ್ಣೆ ಕೇಳ್ತಾನೆ, ಯಪ್ಪ ಹಿಂಗೆ ಎಣ್ಣೆ ಕೇಳ್ತಾನೆ ಅಂತೇಳಿ ಎಲ್ಲರೂ ಓಡಿ ಹೊಂಟಾರೋ. ಯಾವುದೂ ಆಗವಲ್ತು ಮಾರಾಯ. ಯಾಕೆ ಹೇಳೋ, ಈಕಿ ನನ್ನ ಹೆಂಡತಿ ಕೂದಲು ಉದುರ್ಲಾರ್ದಂಗೆ ಮಾಡಾಕಿ ಯಾವ್ದಾರ ಒಂದು ಎಣ್ಣೆ ಹೇಳೋ. ನನ್ನ ಹೆಂಡತಿ ಇಲ್ಲಿಂದ ಒದಿತಾಳ, ಅಲ್ಲಿ ಹೋಗಿ ಮಂದ್ಯಾಗ ಬರ್ತೀನಿ. ಆ ಮಂದಿ ಅಲ್ಲಿಂದ ಚೇತು ಓಡೋಕ್ಕಾರ, ಮತ್ತು ಅಲ್ಲಿಂದ ಎದ್ದು ಮನೆಗೆ ಬರ್ತೀನಿ. ಅವ್ನು ನನ್ನ ಹಣೆ ಬರ ಹಿಂಗೆ ಯಾಕಾತ. ಈಗ ಎಮ್ಮಾರ್ಗಳು ಆ ಊರಿಗೆ ಅಷ್ಟೇ ಇರ್ತಾರೆ. ನಾ ಇಡೀ ಕರ್ನಾಟಕ, ಆ ಕಡೆ ಮಂಗಳೂರಿಂದ ಬೀದರ, ಹುಬ್ಳಿಯಿಂದ ಬೆಂಗಳೂರಿಗೆ ಹೋಗ್ತೀನಿ, ಈ ಕಡೆ ವಿಜಯಪುರದಿಂದ ಹುಬ್ಳಿ, ಉಡುಪಿಯಿಂದ ಈ ಕಡೆ ಮತ್ತೆ ಗುಲ್ಬರ್ಗಕ್ಕೆ ಬರ್ತೀನಿ. ಎಲ್ಲ ಕಡೆ ಓಡಾಡಿ ಸಾಕಾಗಿತ್ತು. ಎಲ್ಲ ಕಡೆ ಸುತ್ತಾಡಿ ಬಂದೆವು ನಾವು. ಎಲ್ಲೂ ಎಣ್ಣಿರ್ಲೋ ಮರ. ನನ್ನ ಹೆಂಡತಿಗೆ ಕೂದಲು ಉದುರಬಾರ್ದು ಅಂತೇಳಿ ಎಣ್ಣೆ ತರಾಗಿ ಎಲ್ಲ ಕಡೆ ಓಡಾಡಿ ಎಲ್ಲೂ ಸಿಗೋಲ್ತು. ಒಂದು ಡಿಸೈಡ್ ಮಾಡಿ ಏನಂದ್ರೆ ಗೌರ್ಮೆಂಟ್ಗೆ ಒಂದು ಅರ್ಜಿ ಬರೆಯವಂದ್ರೆ, ನೀವು ಎಲ್ಲಾರ್ಗೂ ಎಲ್ಲ ಕೊಡತ್ತೀರಿ, ಹಂಗೆ ನನ್ನ ಹೆಂಡತಿ ತಲೆ ಕೂದಲು ಒಂದು ಉದುರ್ಲಾರ್ದಂಗೆ ಏನೋ ಒಂದು ಎಣ್ಣೆ ಹುಡುಕಿ ಕೊಡ್ರಪ್ಪ, ಅದೇ ಒಂದು ಅರ್ಜಿ ಬರಿಬೇಕು ಅನ್ಕೊಂಡಿನೋ. ಏನೈತಿ? ಹಂಗೆ ಹೌದು ಅದನ್ನ ರೆಡಿ ಮಾಡಿ ಕಳ್ಸೋದು ಬಿಡೋದನ್ನ. ಹಂಗಪ್ಪ ಒಂಚೂರು ನೀನು ಒಂಚೂರು ಹುಡುಕೋ ಎಲ್ಲರೇ. ಉದುರ್ಲಾರ್ದಂಗೆ ನೋಡು. ನೀ ನನ್ನ ಹೆಂಡತಿಗೆ ತಲೆ ಕೂದಲು ಉದುರ್ಲಾರ್ದಂತ ಎಣ್ಣೆ ಹುಡುಕಿ ಕೊಟ್ಟಾರ, ನಿನ್ನ ಹೆಂಡತಿಗೆ ಪುಣ್ಯ ಬರ್ತೈತೋ, ನಿನ್ನ ಹೆಂಡತಿ ಮಕ್ಕಳಿಗೆ. ಪ್ಲೀಸ್ ಅಷ್ಟು ಮಾಡಪ್ಪ. ಸರಿ, ಆಯ್ತು. ನಮಸ್ಕಾರ. ಇವ ಹುಡುಕ್ತಾನಂತ ಅವನು. ನಾ ಎಲ್ಲ ಕಡೆಗೆ ಹುಡುಕಿ ಸಾಕಾಯ್ತು. ಅವನು ಎಲ್ಲೂ ಸಿಗುವಲ್ತು. ಇನ್ನು ಇವಂಗೆ ಹೇಗೆ ಸಿಗ್ತೈತಿ ನೋಡ್ನು. ಅವನ ಕೈಗೆ ಸಿಕ್ಕಿದ್ರ ಅಯ್ಯಪ್ಪ ಏನ ಎಲ್ಲಿ ಹೊಂಟಿ? ನಾನು ತವ್ರ ಮನೆಗೆ ಹೊಂಟೀನಿ. ತವ್ರ ಮನೆಗೆ? ತವ್ರ ಮನೆಗೆ ನಿನ್ನೆ ಬಂದೆ ತವ್ರ ಮನೆಯಿಂದ. ಅದಕ್ಕೆ ಇವತ್ತು ಹೊಳ್ಳಿ ಹೋಗ್ಬಿಡ್ತೀನಿ ನಾನು. ಬರೇ ತವ್ರ ಮನೆ ಅದೇನ್ ಇಟ್ಟಿಯಲ್ಲಿ? ನಾ ಸತಿ ಕೇಳಿದ್ರು ನೀವು ಆಯ್ತು ತಂದು ಕೊಟ್ಟಿಲ್ಲ, ನನ್ ಕೂದಲು ಉದ್ರೋದ್ ನಿಂತಿಲ್ಲ. ಅದಕ್ಕೆ ನಾನು ನಮ್ಮ ತವ್ರ ಮನೆಗೆ ಹೋಗ್ತೀನಿ. ನಿಮ್ ತವ್ರ ಮನೆಯವರು ನನ್ನ ಮೇಲೆ ಡೌಟ್ ಪಡಾಕತ್ತಾರ. ನಾನು ಇನ್ನೊಂದು ಯಾವ್ದಾರ ಸಂಸಾರ ಇಟ್ಕೊಂಡಿದ್ದೇನೆ ಅಂತೇಳಿ. ನೀನ್ ಹೋಗಾಡ ತವ್ರ ಮನೆಗೆ. ಇಲ್ಲಿಂದ ಏನ್ ಮಾಡ್ಲಾನು?
ನಾನ್ ನಿಮಗ್ ಮಣ್ಣಿಯಿಂದ ಹೇಳತ್ತೀನಿ ನಂಗೆ ಕೂದಲು ಬಾಳ ಉದ್ರಾಕತ್ತಾವು ಎಣ್ಣೆ ತರಿಸ್ಕೊಡ್ರಿ ಅಂತ ಹೇಳಿ ನೀವ್ ನೋಡಿದ್ರೆ ಏನೋ ನಂಗೆ ಹೆಲ್ಪ್ ಮಾಡವಲ್ರಿ ಅದಕ್ಕೆ ನಾನು ನನ್ನ ತವ್ರ ಮನೆಗೆ ಹೋಗ್ತೀನಿ. ಅಲ್ಲೋ ನಿನ್ನೆ ನಿಮ್ಮ ಅಪ್ಪ ಹಾ ಅಯ್ಯೋ ಇಲ್ಲ ತಪ್ಪ ನಮ್ಮ ಮಾವ ಫೋನ್ ಮಾಡಿದ್ರೆ ಯಾಕಂತ ಏನಂತ ಫೋನ್ ಮಾಡಿ ಏನಂತಾರ ಗೊತ್ತಲ್ಲ ನನಗೆ ಅಂಜಿಸ್ತಾರ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಿನ್ನ ಮ್ಯಾಲ ಅಂತಾರ ನಂಗೆ. ಚಲೋ ಕೆಲಸ ಮಾಡಾತ ನೋಡ್ ನಮ್ಮ ಅಪ್ಪ. ಸೀದಾ ಹೋಗಿ ನಮ್ಮ ಅಪ್ಪ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಂತಾನೆ ಹೇಳ್ತೀನ್ರಿ ನಾನು. ಯಾಕೆ ನಾನ್ ಏನ್ ಕೇಳಿದ್ರಿ ನಿಮ್ಗ ಏನ್ ಕೇಳ್ಬಾರ್ದು ಕೇಳಿನಿ ಬಂಗಾರ ಕೇಳಿನ ಬೆಳ್ಳಿ ಕೇಳಿನ ಚಿನ್ನ ಕೇಳಿನ ವಜ್ರ ಕೇಳಿನ ಹೋಗ್ಲಿ ಈ ಮನಿ ಏನಾರು ನನ್ನ ಹೆಸರಿ ಆಲ್ರೆಡಿ ನನ್ನ ಹೆಸರಿಗೆ ಮಾಡಿರ್ ಬಿಡ್ರಿ. ನಾ ಏನ್ ಕೇಳಿದೆ ಎಣ್ಣೆ ಕೂದಲು ಉದುರ್ಲಾರ್ದಂತ ಎಣ್ಣೆ ಕೇಳಿದೆ ರೀ ಅದನ್ನ ಒಂದ್ ತಂದ್ ಕೊಡಕ್ ಆಗೋದಲ್ಲ ನಿಮ್ಗ. ತಂದ್ ಕೊಡಕ್ ಆಗ್ಲಾರ್ದವ್ರು ಇಲ್ಲಿ ಇರೋದಕ್ಕಿಂತ ಆ ಸ್ಟೇಷನ್ ಹೋಗಿ ಬಿದ್ದಿರೋದ ಬೆಟರ್ ನೀವು. ಅಯ್ಯಪ್ಪ ಏ ನಿಮ್ ತವ್ರ ಮನೆಗೆ ಹೋದ್ರೆ ನಿಮ್ ಕೂದಲು ಬಂದ್ಬಿಡ್ತಾವನ್ನ ಇಷ್ಟೊತ್ತು ಫೋನ್ಯಾಗದ ಮಾತಾಡತ್ತಿದ್ನೆ. ನಾನ್ ಕೂದಲು ಬರ್ದೇ ಇದ್ರೂ ಪ್ರಾಬ್ಲಮ್ ಇಲ್ಲ. ಈ ನಿಮ್ಮನ್ ಕೇಳಿಲ್ಲ ಪದೇ ನಾನು ಅದಕ್ಕ ನೀವ್ ತಂದ್ ಕೊಟ್ಟಿಲ್ಲ ನೋಡ್ ನನಗ ನಿಮ್ ಮುಖ ನೋಡಕ್ ನನ್ಗೆ ಇಷ್ಟ ಇಲ್ಲ. ಈ ಇಷ್ಟ ಇರ್ಲಾರ್ದ ಮುಖ ನೋಡುದ್ ಬ್ಯಾಡ ಅಂತಾನೆ ನಮ್ಮ ಅಪ್ಪನ ಮನೆಗೆ ಹೊಂಟ. ಹಿಂಗ್ ಮಾತಾಡ ನೀ ಮತ್ತೆ ಹೆಂಗ್ ಮಾತಾಡ್ಲಿ ನೋಡು ನಿನ್ ಸವನ್ನ ಎಲ್ಲಾ ಆಯ್ಲು ಕಾಯಾಗತ್ತನ ಎಲ್ಲಾ ಕಡೆಗೂ ಕೇಳಾಗತ್ತನಿ ಎಲ್ಲಾ ಕಡೆಗೂ ಹುಡುಕಾಗತ್ತನ ರೀ. ತರ್ಸೋರಾಗಿದ್ರೆ ಈಗಾಗ್ಲೇ ನನ್ ಕೈಯಾಗ ತಂದ್ ಇಡ್ತಿದ್ರಿ ನೀವು ತಗೋರವ ಹಚ್ಕೋ ಅಂತೇಳಿ. ಬರೀ ಫೋನ್ನಾಗ ಮಾತಾಡತ್ತೀರಿ ಅವಾಗಿಂದ ತರಿಸ್ಕೊಡವಲ್ರಾಗಿರ ಅದಕ್ಕ ನಾ ನಮ್ಮ ಅಪ್ಪನ ಮನೆಗೆ ಹೊಂಟ. ನೋಡೋ ನಿನ್ಗೆಲ್ಲಾ ಕಂಪ್ನಿ ಅಲ್ಲಿ ತಂದ್ಕೊಟ್ಟಿ ಎಲ್ಲಾ ಆಯ್ಲ್ ತಂದ್ಕೊಟ್ಟಿ ನಾವು ನಾವು ಒಗಡು ಗಟ್ಟಿ ಅದಾವಲ್ಲ ಇದಕ್ಕಿಂತ ಇನ್ನೇನ್ ಬೇಕು ಕೂದ್ಲಿಂಗ ಏನ್ ಹೇಳಿರಿ ಉದ್ರದೆಲ್ಲ ಬೆಳಗುನ ಆಗಾಕತ್ತಾವ. ನಿಮ್ಗೆ ಹೇಳಿರ ಅರ್ಥ ಆಗ್ತತಿಲ್ಲ ನಂಗೆ ಆಯಿಲ್ ಬೇಕಂದ್ರೆ ಬೇಕೀಗ. ನಿಂದ್ರ ನೀ ಏನ ಗಂಡನ್ ಕಿಮ್ಮತ್ ಕೊಡ್ಲಾರ್ದೆ ಪೊಲೀಸ್ ಸ್ಟೇಷನ್ ಒಳಗಿರು ಜೈಲ್ ಒಳಗಿರು ಅಂತೀಯಲ್ಲ ಇದೇನಿದು ರೀ? ನೀವು ಬರೀ ನಿಮ್ ಕಿಮ್ಮತ್ ಬಗ್ಗೆ ಯೋಚನೆ ಮಾಡ್ತೀರಿ. ನಾನು ಎಲ್ಲಾ ಕೂದಲು ಉದುರಿ ಹೋಗ್ಬಿಟ್ರ ನಾ ಹೆಂಗ್ ಹೊರಗ್ ಹೋಗ್ಲಿ? ಅದಕ್ಕ ನನಗ ನಿಮ್ಕಿಂತ ಹೆಚ್ಚು ಆಯಿಲ್ ಐತಿ. ಈಗ ಆಯಿಲ್ ತಂದ್ ಕೊಟ್ರ ನಾನ್ ಇನ್ನ ಬೇಕಂತ ಇಲ್ಲೇ ಕುಂದಿರ್ತೀನಿ. ತಂದ್ ಕೊಡ್ಲಿಲ್ಲ ಅಂದ್ರೆ ನೀವ್ಯಾರೋ ನಾನ್ಯಾರೋ ನಾ ಹೋಗ್ತೀನಿ. ನಿಕ್ಕಿ ಡೈವರ್ಸ್ ಕೊಡೋ ಲೆವೆಲ್ಗೆ ಹೋಗ್ಬಿಟ್ಲು. ಎಲ್ಲಿಂದ ಹುಡುಕ್ಲಪ್ಪ ದೇವ್ರ ನೀನ ಕೊಡಿಸ್ಬೇಕಪ್ಪ ಆಯಿಲಿಗ. ಹಾ ಒಂದು ಕೆಲಸ ಮಾಡ್ಬೇಕಾಯ್ತು ನಾ ಸುಮ್ಮನೆ ಬಿಕಾಮ್ ಓದೋ ಬದ್ಲಿ ಸೈನ್ಸ್ ಓದ್ಬಿಟ್ಟಿದ್ರ ಈ ಏನ್ರ ಮಿಕ್ಸ್ ಮಾಡಿ ಅವನ ಎಣ್ಣೆ ಕಣ್ಣು ಹಿಡಿದು ಬಿಟ್ಟಿದ್ನಂದ್ರ ಆಕಿ ಕೊಟ್ಟ ಬಿಡ್ಬೋದಾಗಿತ್ತು. ಅಲ್ಲ ಎಲ್ಲ ಮನೆಗೂ ಗಂಡಸರು ಎಣ್ಣೆ ಬೇಕಂತ ಮನೆ ಬಿಟ್ಟು ಹೋಗ್ತಾರ. ನನ್ನ ಹೆಂಡತಿ ಎಣ್ಣೆ ಸಿಕ್ಕಿಲ್ಲ ಆತ ಮನೆ ಬಿಟ್ಟು ಹೊಂಟಾಳ. ಇದೆಂತ ಹಣೆ ಬರ. ಅಲ್ಲ ಎಷ್ಟೇ ಆದರೂ ಎಣ್ಣೆ ತನ್ನ ಪ್ರಭಾವ ತೋರಿಸೇ ಬಿಡ್ತು. ಎಣ್ಣಿನ ಅಯ್ಯಪ್ಪ. ಆಂಟಿ ನಾನು ನನ್ನ ಗಂಡನ ಜೋಡಿ ಭಾಳ ದೊಡ್ಡ ಜಗಳ ಮಾಡ್ಕೊಂಡ್ ಬಂದೇನ್ರಿ. ನಾ ಇನ್ಯಾವತ್ತು ಗಂಡನ ಮನೆಗೆ ಬರಂಗಿಲ್ಲ, ನಾ ತವ್ರ ಮನೆಗೆ ಹೋಗ್ತೀನಂತ ನಾ ಬಂದೇನ್ರಿ. ಯಾಕಂತಂದ್ರೆ ನಾ ಒಂದು 15 ದಿನದಿಂದ ಕೂದಲು ಉದುರ್ಲಾರ್ದಂತ ಎಣ್ಣೆ ತಂದು ಕೊಡ್ರಿ ಅಂತ ಅವ್ರಿಗೆ ಕೇಳಿದೆ. ಆ ಮನುಷ್ಯ ನನ್ನ ಮಾತನ್ನ ಕಿವಿಯಾಗ ಹಾಕೊಳ್ಳೋವಲ್ಲ ರೀ. ಅದಕ್ಕೆ ನಾನು ತವ್ರ ಮನೆಗೆ ಹೋಗ್ತೀನಿ ಅಂತ ಬಂದೆ ರೀ. ನೋಡಮ್ಮ ಟಿಕ್ಕಿಲ್ಲ ಗಂಡನ ಮನೆಗೆ ಹೋಗ್ತಾರ ಕೂದಲು ಬರುತ್ತೆ ಅಂತ ತವ್ರ ಮನೆಗೆ ಹೊಟ್ಟಿದ್ದಿಲ್ಲ ಅಷ್ಟು ಬುದ್ಧಿಲ್ವಾ? ಕೂದಲೆಲ್ಲ ಬರ್ತೇವೆ ಬಿಡು, ಗಂಡ ಅನ್ಬಿಟ್ಟು ಹೋಗ್ಬಾರ್ದು. ನಾನು ಸ್ವಾಮೀಜಿ ಅವ್ರ ಕಡೆ ಕಳಿಸ್ತೀನಿ. ಹೆಂಗೆ ಕೂದಲು ಬರಕ್ಕೆ ಅವ್ರ ಕಡೆ ಒಂದು ಔಷಧಿ ಇತ್ತು ಅದನ್ನು ಹಚ್ಕೋ ಎಲ್ಲ ಸರಿ ಹೋಗುತ್ತೆ. ಗಂಡನೇ ಹೊಂದ್ಕೊಂಡು ಹೋಗೋದು ಕಲೀರಿ, ಇಷ್ಟಕ್ಕೆಲ್ಲ ಹೋಗ್ಬಾರ್ದು. ಅಲ್ಲಿ ಹೋದ್ರ ಕೂದಲೆಲ್ಲ ಕಮ್ಮಿ ಆಗುತ್ತೆ ರೀ. ಒಳ್ಳೆ ನಿಮ್ಮ ಗಂಡನ ಮನೆಗೆ ಹೋಗಿ ನಿನ್ನ ತವ್ರ ಮನೆಗೆ ಹೋಗ್ಬೇಡ. ಭ್ರಮೆ ಆಯ್ತಾನೆ ರೀ. ಅಯ್ಯೋ ಕರ್ಣ ಆಯ್ತಿ ಏನ ಹೋಗಿ ಕರ್ಣ ಬಂದಿರಿ ಈಗ ಎಲ್ಲಿ ಪೊಲೀಸರು ಒಳಗೆ ಬಂದವ ಅಥವಾ ಜೀಪ್ ಹೊರಗೆ ನಿಲ್ಸ್ಯಾರ? ನಾ ಹೋಗಿ ಜೀಪ್ ಹತ್ಬೇಕು ಅಥವಾ ಒಳಗಿಂದ ನಾನು ಬೇಡಿ ಹಾಕೊಂಡು ಕರ್ಕೊಂಡು ಹೋಗ್ತಾರೋ? ಇವತ್ತು ನಾನು ಜೈಲ್ಗೆ ಹಾಕೋದು ಅಂತ ಗ್ಯಾರಂಟಿ ಆಯ್ತು. ನಡಿ ಹೋಗಿ ನಡಿ ಹಾಕಿ ನಡಿ. ನಿಂದ್ರಿ ಸ್ವಲ್ಪ ಸಮಾಧಾನ ಮಾಡ್ಕೊಳ್ರಿ. ಅಲ್ರಿ ಒಬ್ಬೊಬ್ರು ಹಿಂಗ್ ತಡಬಡ ಅಂತ ಏನೇನೋ ಮಾತಾಡತ್ತಿರ್ಲ. ನಾ ಮನಿಗ್ ವಾಪಸ್ ಬಂದಿದ್ ನಿಮಗ್ ಖುಷಿ ಇಲ್ಲೇನೋ? ಹೌದಲ್ಲ ಅದು ಭಾರಿ ಖುಷಿ ಆಯ್ತಾ? ಮತ್ ಖುಷಿ ಇದ್ರೆ ಹಿಂಗ್ಯಾಕ್ ಮಾತಾಡತ್ತೀರಿ? ಯಪ್ಪ ನೀವು ವಾಪಸ್ ಬಂದಿಲ್ಲ ಅಂದ್ರೆ ಈಗ ಡೈವರ್ಸ್ ಕೊಡಂಗಿಲ್ಲ ಅಂತ ಆಯ್ತು. ಸಾಧ್ಯನೇ ಇಲ್ಲ. ಅಲ್ರಿ ಬಂಗಾರ ಅಂತ ಗಂಡನ ಮೇಲೆ ನಾ ಯಾಕೆ ಡೈವರ್ಸ್ ಮಾಡ್ಲಿ? ನಾ ಮಾಡುದಿಲ್ಲ. ಯಾರಿಗೂ ಸಿಗ್ಬೇಕಂತ ಗಂಡ ನನಗ್ ನೀವ್ ಸಿಕ್ಕಿರಿ, ನಾ ಯಾಕೆ ನಿಮ್ಗೆ ಡೈವರ್ಸ್ ಕೊಡ್ಲಿರಿ? ಹಂಗಂದಿ ಭಾರಿ ಚಲೋ ಮಾತಾಡಿದಿ ನೋಡ. ಈಗ ನಿನ್ ಕೂದಲು ಎಲ್ಲ ಎಣಿಸ್ಬಿಡ. 1000 ಕೂದ್ಲು ಇದ್ದು ಅನ್ಕೋ 999 ಕೂದ್ಲು ಹಂಗೆ ಇರ್ತಾವ. ಹಂಗ ನಾ ಟ್ರೈ ಮಾಡ್ತಾನೆ ಬಿಡಲ್ಲ. ನೀವೇನು ಮಾಡಕ್ ಹೋಗ್ಬೇಡ್ರಿ. ಅದಕ್ ನಾನ ಒಂದ್ ಔಷಧಿನ ಕಂಡು ಹಿಡ್ಕೊಂಡ್ ಬಂದೀನಿ. ನೀವ್ ಒಂದ್ ಸಣ್ಣ ಹೆಲ್ಪ್ ಮಾಡ್ಬೇಕಿದ್ರಾಗ. ಏನ್ ಬೇಕಂತ ಹೇಳ, ಗುಡ್ಡ ಎತ್ತಿಬೇಕಂತ ಅನ್ಕೊಡ್ತೀನಿ. ಗುಡ್ಡನ ರೀ, ಗುಡ್ಡದ ಮಲ್ಲಪ್ಪ ಜರ ಸ್ವಾಮ್ಯಾರ. ಸ್ವಾಮ್ಯಾರ
ಹಾ ಹೌದು ಆ ಸ್ವಾಮಿಯರ್ ಅಂತ ಹೋದ್ರ ಒಂದ್ ಔಷಧಿ ಐತಂತ ಎಣ್ಣೆ ಹಾ. ಅದನ್ನ ಮಂತ್ರಿಸ್ ಕೊಡ್ತಾರಂತ ಹಾ. ಆ ಎಣ್ಣೆ ತಗೊಂಬಂದ್ ನಾ ಹಚ್ಕೊಂಡ್ರ ನಾ ಸಾಯಿ ಮಟ್ಕೊಂಡ್ ನನ್ ಕೂದ್ಲು ಹಿಂಗ ಇರ್ತಾವಂತ್ರಿ ನಮ್ ಬಾಜು ಮನೆ ಮಂಜುಳಕ್ಕ ಅದಾರಲ್ಲ ಹಾ. ಅವ್ರು ಹೇಳಿದ್ ಇದನ್ನ ಹಂಗಂತಿ ಹಾ. ಅಪ್ಪ ಆ ಮಂಜುಳಕ್ಕ ತಾಯಿಗೆ ನಮಸ್ಕಾರ, ದೊಡ್ಡ ನಮಸ್ಕಾರ. ಯಾಕಂದ್ರ ಅವ್ರು ಇಂತ ಐಡಿಯಾ ಕೊಟ್ಬಿಟ್ರೆ ನನ್ನನ್ನ ಇಬ್ರು ಒಂದು ಮಾಡಿದ್ರಲ್ಲ, ಅದು ಖುಷಿ ಆಯ್ತು. ನೀವೇನಿಲ್ಲ ಅಲ್ಲಿ ಹೋಗಿ ಮಂತ್ರಿಸ್ಕೊಂಬಂದ್ ಕೊಡ್ಬೇಕಾಯ್ತನ ಯಪ್ಪ ಅವ್ರಂತೂ ಭಾರಿ ಒಳ್ಳೆ ಐಡಿಯಾ ಕೊಟ್ಟಾರ ನಿಂಗೆ. ನಾ ಒಂದ್ ಕೆಲಸ ಮಾಡ್ತೇನೆ, ಈಗ ಮತ್ತೆ ಊಟ ಗೀಟ ಎಲ್ಲ ಮಾಡಿವಲ್ಲ, ಈ ಮತ್ತೆ ಸ್ವಾಮಿಗಳ ಹತ್ರ ಹೋಗಿ ಚೊಲೋ ಇರಲ್ಲ, ಮುಂಜಾನೆ ಎದ್ದು ಕೂಡಲೇ ಹೋಗ್ತೀನಿ, ಹೋಗಿ ತಗೊಂಡ್ ಬರ್ತೀನಿ. ತಂದ ಮೇಲೆ ನೀ ಸ್ನಾನ ಮಾಡ್ಬೇಕ. ಪಕ್ಕ ಮುಂಜಾನೆ ಹೋಗ್ತೀರಿ ನೀವು? ಪಕ್ಕದ ಮನೆ ಮಂಜು ಅಕ್ಕನ ಮೇಲೆ ಆಣಿ, ನಾ ಪಕ್ಕ ತಂದು ಕೊಡ್ತೀನಿ. ತಂದು ಕೊಟ್ಟೆ ನಾ ಯಾವಾಗ ನಿನ್ ಪಕ್ಕನೇ ಇರ್ತೀನಿ, ಇದಂತೂ ಪಕ್ಕ. ಸರಿ ಹಂಗಾರ ನಾ ನಿಮ್ಮನ್ನ ನಂಬ್ತೇನೆ. ಈಗ ಊಟಕ್ಕೆ ಹಾಕಿಯಲ್ಲ ಕೇನೆ ಬಂದಿದ್ದ ಅದಕ್ಕಲ್ರಿ ಬರ್ರಿ. ಹಂಗಂದ ಬರ್ರಿ. ನಡಿ ಮತ್ತ. ಏನ ತಗೊಂಡು ಸಾಯ್. ಗೊತ್ತಿತ್ರಿ ನನಗ ನೀವ್ ವಿಷಾನ ತರ್ತೀರಂತ ಗೊತ್ತಿತ್ತು. ಇದನ್ ಕುಡ್ದು ನಾ ಸತ್ತು ಬಿಡ್ಬೇಕಲ್ಲ, ಅಷ್ಟು ಕಾಟ ಕೊಟ್ಬಿಟ್ಟಿನಲ್ಲ ನಾ ನಿಮ್ಗೆ ವಿಷದ ಬಾಟ್ಲಿ ತರುವಷ್ಟು. ಯಪ್ಪ ಹೇ ಇದು ವಿಶಾಲ್ ನೀನೇ ಹೇಳಿದ್ದಲ್ಲ, ಗುಡ್ಡದ ಮಲ್ಲಪ್ಪ. ಸ್ವಾಮ್ಯಾರ ಹಾ ಅಲ್ಲಿ ಮ್ಯಾಲೆ ಗುಡ್ಡ ಹತ್ತಿ ಕಷ್ಟಪಟ್ಟು, ಅಯ್ಯೋ ಅಲ್ಲಿ ಒಂದು ಚೂರು ಸ್ಲಿಪ್ ಆಗಿದ್ರೆ ಡೈರೆಕ್ಟ್ ಪಾತಾಳ, ಅಲ್ಲಿಂದ ಡೈರೆಕ್ಟ್ ಮ್ಯಾಲೆ ಪಾಸರ ಆಗ್ಬಿಡ್ತಿದ್ನ. ನಿಮಗೇನು ಆಗಂಗಿಲ್ರಿ, ಯಾಕಂದ್ರ ಹಳೆ ಗಾದಿನ ಐತಿ ಪಾಪಿ ಚಿರಾಯು ಅಂತೇಳಿ. ನೀವಿನ್ನ ಗುಂಡ್ ಕಲ್ಲಂಗ್ ಬಹಳ ದಿನ ಬದುಕ್ತಿರಿ, ಹೋದ್ರ ನಾನ ಹೋಗ್ಬೇಕು. ಏನ್ ನೀ ಬಾಯಿ ಪುಣ್ಯ ಮಾಡಿದಕ್ಕೆ ನೀ ಪುಣ್ಯ ಮಾಡ್ದಾಕೆಲ್ಲ ನಿಮ್ಮನ್ ಕಟ್ಕೊಂಡೇನಲ್ಲ, ಅದಕ್ಕರ ಹೋಗ್ಬೇಕು ನಾನು. ಅಲ್ಲ ಈ ಎಲ್ಲಾ ಹೆಂಗಸ್ರಿ ಅಲ್ಲಲ್ಲ ಎಲ್ಲ ಹೆಣ್ತೀರಿ ಹಿಂಗಾನೆ. ಅಲ್ಲ ಒಮ್ಮೆ ಬಂಗಾರ ಸಿಂಗಾರ ಚಿನ್ನ ಮುತ್ತು ರತ್ನ ಅಂತೀರಿ, ಇನ್ನೊಂದ್ಸರಿ ಪಾಪಿ ಪಾಪಿ ಚಿರಾಯಿ ಅಂತ ಪಾಪಿ ಅಂತ ಬೈತೀರಿ. ಸಾಕ್ ಮಾಡ್ರಿ, ನಾನೀಗ ಇದನ್ನ ಟೆಸ್ಟ್ ಮಾಡಿ ನೋಡ್ತೀನಿ. ನಂದು ಒಂದು ಕೂದಲು ಏನಾರ ಹೋತಂದ್ರ ನಿಮ್ ಮೇಲೆ ನನಗ್ ನಂಬಿಕೆನೇ ಇಲ್ಲ. ನೀವ್ ಇದನ್ನ ಎಲ್ಲಿಂದ ತಂದಿರಂತ ನಾ ಇನ್ನೂ ನಂಬುದಿಲ್ಲ. ನೀ ಹೇಳಿದ್ದಕ್ಕ ತಂದಿದ್ದನ ಈಗ ಹೋಗಿ ಟೆಸ್ಟ್ ಮಾಡ್ತಿಲ್ಲ, ಗೊತ್ತಾಗತ್ತ. ಹಾಕ್ತೀನಿ ಹೋಗಿ. ದೇವ್ರೆ, ಆಕಿದ್ ಒಂದೂ ಕೂದಲು ಉದುರಬಾರ್ದಪ್ಪ. ಅಲ್ಲ ಇದು ಒಳ್ಳೆ ಹಣ ಬರ ಆಯ್ತಲ್ಲ ನಮ್ಗ. ಗಟ್ಟಿ ಮನಸ್ಸು ಮಾಡು, ಉದುರದೇ ಇರ್ಲಿ. ರೀ ಏನ್ರಿ ಏನ ಯಪ್ಪ ಮತ್ತ ಕೂದಲು ಉದ್ರಾತು ನಿನ್ನುವ ಕೂದ್ಲ ಹಾ. ಉದ್ರಾಕತ್ತಾವ ಹಾ. ರೀ. ನಾನು ಅದನ್ನ ಅರ್ಧ ಗಂಟೆಯಿಂದ ಇಡೀ ಬಸ್ನ ಹುಡ್ಕ್ಯಾಡೇನ್ರಿ, ಹಾ. ಒಂದ್ ಕೂದ್ಲು ಉದ್ರಿಲ್ಲ ರೀ ಇವತ್ತ. ನೋಡ್ರಿ, ನೀವ್ ಇಡೀ ಊರಾಗ ಹುಡ್ಕ್ಯಾಡಿದ್ರ ನನ್ಗ ಕೂದ್ಲು ಉದ್ರಲಾರ್ದಂತ ಔಷಧ ಸಿಗ್ಲಿಲ್ಲ ನಿಮ್ಗ. ನಾ ಹೇಳಿದ್ನಿಲ್ಲ ಇಲ್ಲೇ ಗುಡ್ಡದ ಮಲ್ಲಪ್ಪ ಅಜ್ಜಾರ್ ಅಂತ ಹೋಗಿ ತಗೊಂಬರ್ರಿ ಅಂತ ಹೇಳಿ. ನೋಡ್ರಿ ಅಜ್ಜಾರ್ ಕೊಟ್ರು ನಾನು ಇಡೀ ಕೂದ್ಲನ ಉಳ್ದಂಗಾತ. ಹಾ ರೀ, ನಾವಿಬ್ರು ಕೂಡ್ಕೊಂಡು ನಾಳೆ ಮುಂಜಾನೆ ಎದ್ದು ಕೂಡ ಅಜ್ಜಾರ್ ಅಂತ ಹೋಗಿ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡ್ ಬರೋದ ನೋಡ್ರಿ. ಅದಕ್ಕೆ ಅಲ್ಲಾಕ್ ಹೋಗಿ ಬೀಳಿಲ್ಲ. ಇಲ್ಲ ಯಾಕ ನಾ ಹೋಗ್ಬೇಕಾಗಿದ್ದು ಗುಡ್ ಅಜ್ಜಾರಿಗೆ, ನಿಮ್ಗೆ ಯಾಕೆ ಬೀಳಿ? ಇಲ್ಲೇ ಬೀಳ್ಬೇಕ. ತಮಾಷೆ ಮಾಡತ್ತೀರೇನ್ರಿ ನೀವು? ಸುಮ್ಮಿರ್ರಿ. ನೋಡು ಅಂತ ಎಣ್ಣಿ ಎಲ್ಲೂ ಸಿಗಂಗಿಲ್ಲತ್ತ. ಇದನ್ನ ನಿನ್ನ ಕಾಟ ತಡಿಲಾರ್ದ ನಾ ಏನ್ ಮಾಡಿದ್ ಗೊತ್ತಾನೆ, ತಗೊಂಡ್ ಒಂದ್ ಕಡೆ ಎಣ್ಣೆ ತಗೊಂಡೆ ಅಂತ ತಗೊಂಡ ನಾನ ನಿಂತ್ಕೊಂಡ್ ಮಂತ್ರ ಹೇಳಿದ್ವಿ. ಮೂರು ಸಲ ಮಾಡಿದ್ದೆ ಮಂತ್ರ, ತಂದು ನೀನ್ ಕೊಟ್ನೆ, ನೀ ತಗೊಂಡು ಹಚ್ಕೊಂಡಿ ಕೂದಲು ಉದ್ರೆ ಇಲ್ಲ. ನೀವು ಕರೆನ್ ಹೇಳಾಕತ್ತೀರಿ? ನಿನ್ನ ಮೇಲೆ ಆಣಿ, ನನ್ನ ಮೇಲೆ ಆಣಿ. ನಾ ಖರೆ ಹೇಳಾಕತ್ತೀನಿ, ನಾ ಎಲ್ಲಿಂದನೂ ತಂದಿಲ್ಲ, ನಾನ ಮಂತ್ರಿಸಿ ಕೊಟ್ಟಿನಿ. ಆಮೇಲೆ ನಿನ್ನ ಕೂದಲು ಉದ್ರಿರ್ಲಿಲ್ಲ, ಅದೇ ಬೇಕಾಗಿರೋದು. ನಾನು ಯಾವ ಸ್ವಾಮೀಜಿ ಹತ್ರ ಹೋಗಿಲ್ಲ, ಅವ್ರು ಯಾರು ಎಣ್ಣೆ ಮಾಡಿಕೊಡಂಗಿಲ್ಲತ್ತ. ಅದಕ್ಕೆ ನಾವು ಮಾಡ್ಕೋಬೇಕು. ಅದಕ್ಕೆ ನಾ ಏನ್ ಮಾಡಿದ್ವಿ, ತಂದು ಕೊಟ್ಟೆ. ನಿನಗೆ ತಲೆಯಾಗಿದ್ದು ಮನೋರೋಗ. ಆ ಮನೋರೋಗ ಇತ್ತರ ಹಿಂಗ ಕಾಡೋದ. ಈಗ ನೋಡು ಸ್ವಾಮಿ ತಂದವ್ರು ಅಂತ ಹೇಳಿದ ಕೂಡಲೇ ನಿನ್ಗೇನು ಅನಿಸ್ತು? ಕೂದಲು ಉದ್ರಿಲ್ಲ ಅಂತ ಅನಿಸ್ತು. ನಾ ಕೂದಲು ಉದುರುವ ಸ್ನಾನ ಮಾಡೋ ಒಂದು ಕೂದಲು ಉದ್ರಿಲ್ಲ ಇವತ್ತು. ಅದ್ರ ಕಂಡಿಲ್ಲ ಸ್ವಾಮಿ ತಂದಿದ್ದಕ್ಕೆ. ಅದಕ್ಕೆ ಯಾವುದೂ ಅಂತ ತಲೆಯಾಗ ಹಾಕೋಬಾರ್ದು. ಇನ್ನು ಉದುರಿಲ್ಲ ನಿಂಗೆ, ಅದು ಮುಖ್ಯ.
ಅದ್ ನಾ ತಂದಿನ ಸ್ವಾಮಿ ಕೊಟ್ಟಾರ ಅದ್ ನಿಂಗೆ ಬೇಡ ನಿಂಗೆ ಉದಿಲ್ಲ. ಸರಿ ನಂಗೆ ಇದು ಯಾವ್ದು ಬೇಡ್ರಿ. ನೀವ್ ಅದೇನೋ ಮಂತ್ರ ಅಂದ್ರಲ್ಲ, ನಾ ದಿನ ಜಳಕಕ್ ಹೋಗುವಾಗ ನನ್ ಕೂದ್ಲಿಗೆ ಮಂತ್ರ ಹಾಕ್ಬಿಡ್ರಿ, ಅವಾಗ ನನ್ ಕೂದ್ಲನ ಉದ್ರಂಗಿಲ್ಲ. ಆಗತ್ ಹಿಂಗ್ ಹಿಡಿತನ ಹಾ. 3 ಸಲ ಹೋಗಿತ್ತು. ಅಷ್ಟು ಮಾಡ್ರಿ. ಇದು ಮನೋರೋಗನ ಶಂಕದಿಂದ ಬಂದ್ರನ ತೀರ್ಥ. ಅಂತೂ ನನ್ನ ಉಗುಳಿಗೂ ಒಂದು ವ್ಯಾಲ್ಯೂ ಬಂತಲ್ಲ ಇವತ್ತ. dum 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 dit dum 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 dit action. ನೀವೆಲ್ಲ ನೋಡಿ ಯಾರ ನಾನು ಹೆಂಡತಿ ಮಾಡಿದ ಮಟನ್ ರುಚಿ ಮತ್ತೆ ನೋಡಿ ಮಟನ್ ಯಾವ ಡೈಲಾಗ್ ಲಾಸ್ಟ್? ಯಾವ್ದಾರ ಹೇಳ್ರಿಪ್ಪ. ಹಿಂಗಂತ ಹೇಳಿದ್ರೆ ನಾವು ಯಾರಂತಿದ್ದೆ ಬರಕ್ಕೆ. ರೋಲಿಂಗ್ ಆಕ್ಷನ್. ಹಿಂಗಂತ ಹೇಳಿದ್ರು ಬರಕ್ ಬೇಡ ಅಂತ ಜ್ಞಾನ ನಿಮಗ? ಸರಿ ಒನ್ ಮೋರ್. ಕರೆಕ್ಟ್ ಐತಲ್ರಿ? ಯಾವಕ್ಕ ರೆಡಿ ಈಗ ಆಕ್ಷನ್. ಮುಂದಿಟ್ರು ತಿಂತಿಯಲ್ಲ? ಮಟನ್ ಆದ್ರೂ ತಿಂತೇನೆ. ದೇವಕ್ಕ ಸುಮ್ಮನೆ ಯಾಕೆ ಅವ್ರ ಮೇಲೆ ಸಿಟ್ ಮಾಡ್ಕೋತಿ? ಅವರು ಮಟನ್ ತಿಂತೀನಿ ಅಂತ ಹೇಳತ್ತ. ಇಲ್ಲಿ ನಾ ತಗೊಳಕಂದ ನಾ ತಗೊಂಡ್ ಹಾಕೊಂಡು ರೋಲಿಂಗ್ ಆಕ್ಷನ್. ಬರಲ್ಲ. ನಮ್ ಬಾಯಿ ಬರ್ತೈತನ ಬರಂಗಿಲ್ಲ ಸಾರಿ.